ಸುವರ್ಣ. ಸುವರ್ಣ ವಾಹಿನಿಯ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ನಿಮ್ಮ ನಂದಿನಿ ಮಾಡುವ ನಮಸ್ಕಾರಗಳು. ಹಾಗೆ ಇವತ್ತಿನ ನಮ್ಮ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟಿ ವೆಲ್ಕಮ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕರ್ನಾಟಕದಾದ್ಯಂತ ಎಲ್ಲೇ ಹೋದ್ರೂ ನಮ್ಮ ಈಸ್ಟರ್ನ್ ಮಸಾಲ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮಲ್ಲಿ ಬರ್ತಾ ಇರುವಂತಹ ಕಲಾವಿದರಾಗಿರ್ಬೋದು, ತೋರಿಸ್ತಾ ಇರುವಂತಹ ಅಡುಗೆಗಳಾಗಿರ್ಬೋದು, ಈ ನವನವೀನವಾದ ಸೆಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತಾ, ಹಾಗೆ ನಿಮಗೂ ಕೂಡ ಸದ್ಯದಲ್ಲೇ ಇಲ್ಲಿ ಬಂದು ಅಡುಗೆ ಮಾಡ್ಕೊಡುವಂಥ ಅವಕಾಶ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಸುವರ್ಣ ವಾಹಿನಿಯ ಹೊಸ ಕೂಸು, ಕಾರಂಜಿ ಧಾರಾವಾಹಿಯ ಇಬ್ಬರು ನಾಯಕಿಯರು, ಇಬ್ಬರು ಹೀರೋಯಿನ್ಗಳು. ಶುರುವಾಗಿರೋದು ಹೊಸದೇ ಆಗಿದ್ರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನಮ್ಮ ಡೈರೆಕ್ಟರ್ AG ಶೇಷಾದ್ರಿ ಅವರ ಹೆಸರು ಕೇಳಿದ್ರೇನೆ ಅಲ್ಲಿ ಕಥೆಯಲ್ಲಿ ಏನೋ ಒಂದು ವಿಭಿನ್ನತೆ, ವಿಶೇಷತೆ ಇದ್ದೇ ಇರುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಖಂಡಿತ ಈ ಧಾರಾವಾಹಿಯನ್ನ ನೋಡಿ ಪ್ರೋತ್ಸಾಹಿಸಿ. ಹಾಗೆ ನಮ್ಮ ಹೊಸ ಕಲಾವಿದರು ಇವತ್ತು ನಮ್ಮ ಜೊತೆ ಯಾರು ಇರ್ತಾರೋ ಅವ್ರನ್ನೂ ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ತಾ, ಇವತ್ತು ನಮ್ಮ ಜೊತೆ ಇರುವಂತಹ ಇಬ್ಬರು ಕಲಾವಿದರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿರ್ತಾರೆ ನಿಶಾ ನಾಜ್ರೆ ಅವರು. ಇವರು ದಾಮಿನಿ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕಾರಂಜಿ ಧಾರಾವಾಹಿಯಲ್ಲಿ. ಬನ್ನಿ ನಿಶಾ ನಾಜ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ನಿಶಾ ನಾಜ್ರೆ. ಹಾಯ್ ನಂದಿನಿ. ಹಾಯ್ ನಿಶಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಸೂಪರ್. ನಿಶಾ ನಾಜ್ರೆ ನಿಮ್ಮ ಖಾನ್ದಾನ್ ಹೆಸರಾ? ಹೌದು, ನಿಶಾ ನನ್ನ ಹೆಸರು, ನಾಜ್ರೆ ಬಂದು ಖಾನ್ದಾನ್ ಹೆಸರು. ನಿಶಾ ಹೆಸರು ಒಂಥರ ನಷ್ಟ ಇದೆ, ಚೆನ್ನಾಗಿದೆ ನಿಮ್ಮ ಹೆಸರು. ಥ್ಯಾಂಕ್ ಯು. ಆಸ್ ಗುಡ್ ಆಸ್ ಯುವರ್ ಸ್ಮೈಲ್. ಥ್ಯಾಂಕ್ ಯು. ಸೊ ಓಕೆ, ಕಾರಂಜಿ ಈಗಷ್ಟೇ ಶುರುವಾಗಿದೆ. ಹೇಗಿದೆ, ಹೇಗೆ ಅನಿಸ್ತಾ ಇದೆ ಹೊಸ ಧಾರಾವಾಹಿ? ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸು. AG ಶೇಷಾದ್ರಿ ಸರ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಹೇಗೆ ಅವ್ರ ಕತೆ ಹೇಗಿರುತ್ತೆ, ಅವ್ರ ಮೇಕಿಂಗ್ ಹೇಗಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಅಂಡ್ ಐ ಆಮ್ ಲಕ್ಕಿ, ಐ ಆಮ್ ರಿಯಲಿ ಲಕ್ಕಿ ಅಂತ ಹೇಳ್ಕೊಳಕ್ ಇಷ್ಟ ಆಗ್ತಾ ಇದೆ. ಬಿಕಾಸ್ ಪ್ರತಿಯೊಂದೂ ಅಲ್ಲಿ ಡೈರೆಕ್ಷನ್ ಆಗಿರ್ಬೋದು, ಅಲ್ಲಿರೋ ಎನ್ವೈರನ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಹೊಸಬ್ರು ನಾವು ಒಂದು ಭಯ ಆ ಥರದ್ದು ಏನೂ ಫೀಲ್ ಆಗಲ್ಲ. ಓಕೆ. ಬಟ್ ನಾನು ಮುಂಚೆಲ್ಲ ಶೋಸ್ ಎಲ್ಲ ಮಾಡಿದ್ದೀನಿ, ಬಟ್ ಸೀರಿಯಲ್ ಅಂತ ಬಂದಾಗ ದಿಸ್ ಇಸ್ ಯುವರ್ ಫಸ್ಟ್ ಸೀರಿಯಲ್. ದಿಸ್ ಇಸ್ ಮೈ ಸೆಕೆಂಡ್ ಸೀರಿಯಲ್, ಬಟ್ ಗುಡ್ ಎಕ್ಸ್ಪೀರಿಯನ್ಸ್, ಅಂದರೆ ಚೆನ್ನಾಗಿದೆ. ಅಂಡ್ ಸುವರ್ಣ ವಾಹಿನಿಗಂತೂ ನೀವು ಹೊಸಬ್ರಲ್ಲ, ಯಾಕೆಂದ್ರೆ ನಿಮ್ಮ ಸುವರ್ಣ ವಾಹಿನಿ ಜೊತೆ ನಿಮ್ಮ ನಂಟು ತುಂಬಾ ಹಳೇದು. ಹೌದು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ಮಾಡ್ಕೊಡ್ತಿದ್ದೀರಾ ಇವತ್ತು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ. ಓಕೆ, ಸೊ ಬೆಂಡಿ ಫ್ರೈ ಏನೇನ್ ಬೇಕು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ? ಬೆಂಡೆಕಾಯಿ ಫ್ರೈಗೆ ಬೆಂಡೆಕಾಯಿ, ಕಾಳುಮೆಣಸು, ಲವಂಗ, ಶುಂಠಿ, ಹುಣಸೆಹಣ್ಣು ತೊಗೋಬೇಕು. ಆಮೇಲೆ ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ರುಚಿಗೆ ಉಪ್ಪು, ಹಿಟ್ಟು. ಹಿಟ್ಟೇನಕ್ಕೆ? ಕರಿಗೆ? ಚಪಾತಿ ಮಾಡೋಕ್ಕೆ. ಡಬಲ್ ಧಮಾಕನಾ? ಸೊ ಕರಿ ಜೊತೆ ಚಪಾತಿನೂ ಮಾಡ್ಕೊಡ್ತೀರಾ ಇವತ್ತು? ಕರಿ ಅಲ್ಲ, ಫ್ರೈ ಜೊತೆ. ಸಾರಿ, ಫ್ರೈ ಜೊತೆ ಚಪಾತಿ ಮಾಡ್ಕೊಡ್ತೀರಾ? ಓಕೆ, ಸೊ ಫಸ್ಟ್ ಚಪಾತಿ ಮಾಡ್ತೀರಾ, ಫ್ರೈ ಮಾಡ್ತೀರಾ? ಫಸ್ಟು ಫ್ರೈ ಮಾಡೋಣ. ಓಕೆ, ಫ್ರೈ ಮಾಡೋಕ್ಕೆ ಏನು ಕೊಡಿ ನಾನು ನಿಮಗೆ ಪಾತ್ರೆ? ಫಸ್ಟ್ ಜಾರ್ ಕೊಡಿ. ಜಾರ್? ಅದನ್ನು ಫಸ್ಟ್ ಮಿಕ್ಸಿ ಮಾಡ್ಕೊಂಬಿಡೋಣ ಆಮೇಲೆ. ಶೋರ್. ಸೊ ಅಡುಗೆ ಮನೆಗೆ ಹೊಸಬ್ರ ಹಳಬ್ರ ನೀವು? ಒಂದು ಕೈಂಡ್ ಆಫ್ ಹಳಬ್ಲೆ. ಓಕೆ. ನನಗೆ ನಾನ್ ವೆಜ್ಜು, ವೆಜ್ ಎಲ್ಲ ಮಾಡೋಕ್ಕೆ ಬರುತ್ತೆ. ಓಕೆ, ಮಾಡ್ತೀನಿ. ಮ್ಯಾನೇಜಬಲ್. ಸ್ಪೆಷಲ್ ಡಿಶಸ್ ಅಲ್ದಿದ್ರು ಒಂದು ತಕ್ಕ ಮಟ್ಟಿಗೆ ಮಾಡ್ತೀನಿ. ಈಗ ಕಾಳು ಮೆಣಸು ಹಾಕ್ತೆ, ಆಮೇಲೆ ಲವಂಗ ಹಾಕ್ತಾ ಇದೀನಿ. ಲವಂಗ ಜಾಸ್ತಿ ಬೇಡ, ಒಂದು ಆ ಥರ ಸಾಕು, ಒಂಚೂರು ಫ್ಲೇವರ್ಗೆ ಅಷ್ಟಕ್ಕೆ. ಆಮೇಲೆ ಶುಂಠಿ ಸ್ವಲ್ಪ, ಅದೇ ಮೆಣಸಿನ್ಕಾಯಿ ಇದೆಯಲ್ಲ, ಇದನ್ನು ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡಿದ್ರೆ. ಓಕೆ, ಸೊ ಇದನ್ನ ಹಾಕ್ಕೊಂತ ಇದೀನಿ. ಸೊ ಯಾವುದನ್ನು ಹುರ್ಕೋತಿಲ್ಲ, ಎಲ್ಲ ಹಸಿದೆ ಹಸಿನೇ ಹಾಕೊಳ್ಳೋದು. ಓಕೆ. ಆ್ಯಂಡ್ ಕೊತ್ತಂಬರಿ. ಬೆಂಡೆಕಾಯಿ ಇಷ್ಟಪಡದೆ ಇರೋರ್ನ ನಾನು ಇಲ್ಲಿ ತನಕ ನೋಡೇ ಇಲ್ಲ. ತುಂಬಾ ಇಷ್ಟ. ನನಗೂ ಅಷ್ಟೇ, ದಿನ ಕೊಟ್ಟರು ಬೆಂಡೆಕಾಯ್ದು ಏನಾದರೂ ತಿಂತೀನಿ ನಾನು, ಅಷ್ಟು ಇಷ್ಟ ನನಗೆ. ಆ್ಯಂಡ್ ಅದು ಮೆಮೊರಿ ಪವರ್ ಜಾಸ್ತಿ ಮಾಡುತ್ತೆ. ಹೌದಲ್ಲ? ಆ್ಯಂಡ್ ಇದು ಹುಣಸೆ ಹಣ್ಣು ಜಾಸ್ತಿ ಹಾಕ್ಬಾರ್ದು. ನಿಮ್ಗೆ ಗೊತ್ತಲ್ಲ, ಬೆಂಡೆಕಾಯಿಗೆ ಇದಿರ್ಲೇಬೇಕು, ಇಲ್ಲಾಂದ್ರೆ ಒಂಥರ ಲೋಳಿ ತರ ಆಗ್ಬಿಡುತ್ತೆ. ಸೊ ಅದಕ್ಕೆ ಇದನ್ನ ಹಾಕೋಣ. ಆ್ಯಂಡ್ ಯೂಶಲಿ ಬೆಂಡೆಕಾಯಿ ಹುರಿತಾ ಒಂಚೂರು ಹುಣಸೆ ಹಣ್ಣಿಂದು ರಸ ತೆಗೆದು ಹಾಕಿದ್ರೆ ಎಣ್ಣೆ ಜಾಸ್ತಿ ಹಿಡಿಯಲ್ಲ, ಫ್ರೈ ಮಾಡೋದಕ್ಕೆ ಬೇಗ ಲೋಳೆ ಹೊಟ್ಟೋಗುತ್ತೆ. ಹೌದು. ಸೊ ಸ್ವಲ್ಪ ನೀರು ಹಾಕೊಳ್ಳೋಣ. ಅಲ್ಲೇ ಇದಲ್ಲ.
ಈಗ ಬೆಳ್ಳುಳ್ಳಿ ಸ್ವಲ್ಪ ಹಾಕೋಣ. ಓಕೆ, ಚೆನ್ನಾಗಿರುತ್ತೆ ಹಾಕಿದ್ರೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಯಾವುದಕ್ಕೆ ಹಾಕಿದ್ರು ಸೂಪರ್ ಫ್ಲೇವರ್. ಮತ್ತೆ ಪ್ಲಸ್ ಆಯುರ್ವೇದಿಕ್ ಕಂಟೆಂಟ್ಸು ಅದರಲ್ಲಿ ಇರುತ್ತೆ, ಹೆಲ್ತ್ಗೂ ಒಳ್ಳೇದು, ಹಾರ್ಟ್ಗೂ ಒಳ್ಳೇದು. ಸೊ ಅದನ್ನು ಹಾಕ್ಬೋದು. ಏನು ಇದನ್ನ ರುಬ್ಕೊಂಬಿಡೋಣ. ಯಾ, ನೀರು ಹಾಕಿ ಒಂಚೂರು ರುಬ್ಕೊಳ್ಳೋದಾ? ಹಾಂ, ನೀರು ಹಾಕಿ, ಇದು ಆಲ್ರೆಡಿ ಹಾಕಿದೆ. ಚಪಾತಿ ಹಿಟ್ಟು ಚೆನ್ನಾಗಿ ಕಲಿಸಿದ್ದೀರಾ, ಸಾಫ್ಟ್ ಆಗಿದೆ. ಅವರಲ್ಲಿ ಗ್ರೈಂಡ್ ಮಾಡೋ ಅಷ್ಟರಲ್ಲಿ ಒಂದು ಸಣ್ಣ ಟಿಪ್ ಹೇಳ್ತೀನಿ. ಚಪಾತಿ ಹಿಟ್ಟು ಫುಲ್ ಸಾಫ್ಟಾಗಿ ಬರಬೇಕು ಅಂತ ಹೇಳಿದ್ರೆ, ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂತ ಹೇಳಿದ್ರೆ, ಹಿಟ್ಟು ಕಲಿಸ್ತಾ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಆ ಬಿಸಿನೀರನ್ನು ಹಾಕಿ ಕಲಿಸೋದ್ರಿಂದ ಚಪಾತಿ ಮಾಡಿಟ್ಟ ಮೇಲೂ ಸುಮಾರು ಹೊತ್ತು ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಚಪಾತಿಗೆ. ಸೊ ಖಂಡಿತ ಟ್ರೈ ಮಾಡಿ. ಓಕೆ, ಆ ಕಲರ್ ನೋಡಿದ್ರೇನೆ ಒಳ್ಳೆ ಹಾಗೆ ತಿನ್ಬೇಕು ಆ ಮಸಾಲೆನ ಅಂತ ಅನ್ಸುತ್ತೆ. ಅದಕ್ಕೆ ಉಪ್ಪು ಹಾಕಿದ್ರಾ ನೀವು? ಮರ್ತ್ಬಿಟ್ಟೆ. ಆಕ್ಚುಲಿ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲೇ ಹಾಕ್ಬಿಟ್ರೆ ಎಲ್ಲ ಮಿಕ್ಸ್ ಆಗ್ಬಿಡತ್ತೆ. ಓಕೆ ಓಕೆ, ಹಾ, ಇಲ್ಲಾಂದ್ರೂ ಅದರ್ವೈಸು ಹಾಕೋಬಹುದು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲೇ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ, ಬರೀ ಅದ್ರಾಗ ಹಾಕ್ಬಿಟ್ಟು ಮಾಡ್ತೀವಿ. ಸರಿ ಸರಿ. ಆಮೇಲೆ ಇನ್ನು ಮಸಾಲೆ ಏನಾದ್ರು ಜಾಸ್ತಿ ಬೇಕಂದ್ರೆ ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿನೂ ಹಚ್ಬಿಟ್ಟು ಇದಕ್ಕೆ ಹಾಕ್ಬೋದು, ಅವಾಗ ಜಾಸ್ತಿ ಮಸಾಲ ಆಗುತ್ತೆ. ಇವಾಗ ಸ್ವಲ್ಪನೇ ಇದೆಲ್ಲ, ಸೊ ಪರವಾಗಿಲ್ಲ. ಓಕೆ, ಅದರ್ವೈಸ್ ಕಾಯಿ ಹಾಕಿದ್ರೆ ಒಂದು ಸ್ವಲ್ಪ ಒದಗುತ್ತೆ ಜಾಸ್ತಿ. ಓಕೆ ಓಕೆ. ಇವಾಗ ಈ ಮಸಾಲಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ, ನಾನು ಆಗ್ಲೇ ಮರ್ತೆ. ಸೊ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ಬಿಟ್ರೆ ಯಾವುದೇ ಆದ್ರೂ ಮಾಡಬಹುದು. ಇದಂತೂ ಫುಲ್ ಫಾಸ್ಟ್ ಆಗಿ ಮಾಡಬಹುದು ಅಂಡ್ ಅದು ಬೇಗ ಬೇಯುತ್ತೆ ಬೇರೆ. ಹೌದು ಹೌದು, ಸೊ ಅದಿರುತ್ತೆ. ಅಂಡ್ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಹಾ, ಎಣ್ಣೆ ಹಾಕೊಳ್ಳೋಣ. ಓಕೆ. ನೀವು ಬೆಂಡೆಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಕಾರಣ ಏನು? ಮಸಾಲ ಅದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸ್ಟಫ್ ಮಾಡ್ತೀರಾ? ಸ್ಟಫ್ ಮಾಡ್ತೀನಿ ಇವಾಗ. ಓಕೆ ಓಕೆ, ಚೆನ್ನಾಗಿರುತ್ತೆ. ತುಂಬಾ ರೇರ್ ಬೆಂಡೆಕಾಯಲ್ಲಿ ಸ್ಟಫ್ ಬೆಂಡಿ ಮಾಡೋದು. ಹೌದು, ಆಕ್ಚುಲಿ ಬೆಂಡೆಕಾಯಿ ಕರಿಗಳಲ್ಲೇ ಎಷ್ಟು ತರ ಇದೆ. ಗೊಜ್ಜುಗಳಲ್ಲಿ, ಬೆಂಡೆಕಾಯಿ ಗೊಜ್ಜುಗಳಲ್ಲಿ ಎಷ್ಟು ವೆರೈಟೀಸ್ ಇದೆ. ಚಟ್ನಿನೂ ಮಾಡ್ತಾರೆ. ಹೌದಾ? ಹಾ, ಚಟ್ನಿ ಎಲ್ಲ ಮಾಡ್ತಾರಲ್ಲ, ಇದೇ ತರ ಎಲ್ಲ ಮಸಾಲ ಮಾಡಿ ರುಬ್ಬಿ ಸಮ್ಟೈಮ್ಸ್ ಸೆಟ್ ಅಲ್ಲಿ ಇರುತ್ತೆ. ನೀವು ತಿಂದಿದ್ರಲ್ಲ? ಐ ಡೋಂಟ್ ನೋ. ನಿಮ್ ಸೆಟ್ ಬಿಡಿಪ್ಪ, ಸರ್ ಸೆಟ್ ಒಂಥರ ಸೂಪರ್ ಸೆಟ್, ಊಟ ತಿಂಡಿ ಎಲ್ಲ ಮಸ್ತ್ ಇರುತ್ತೆ. ಐನೋ. ಅಂಡ್ ಎನ್ವೈರನ್ಮೆಂಟು ಅಷ್ಟೇ ಚೆನ್ನಾಗಿರುತ್ತೆ. ಲೈಟ್ ಬಾಯ್ ಅಂತ ಇಲ್ಲ, ಯಾರು ಡೈರೆಕ್ಟರ್ ಅಂತ ಇಲ್ಲ, ಎಲ್ಲ ಸಮ ಅಲ್ಲಿ. ಎಲ್ಲಾರ್ಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ಅದು ನನಗೆ ಖುಷಿ. ಓಕೆ, ಸ್ವಲ್ಪ ಕಾಯ್ಬೇಕಾ? ಓಕೆ, ಅಲ್ಲಿವರೆಗೂ ನಾವು ಸ್ಟಫ್ ಮಾಡ್ಕೋಬಹುದು. ಓ ಯಾ, ಶೋರ್. ನಂಗೆ ಈ ಸ್ಟಫೇ ಚಾಲೆಂಜು. ನಾನು ಕಟ್ ಮಾಡಿದ್ರೆ ಫುಲ್ ಕಟ್ ಮಾಡಿಬಿಟ್ಟಿರ್ತೀನಿ, ಅದೊಂಚೂರು ಗ್ಯಾಪ್ ಬಿಟ್ಟು. ಓಕೆ, ಇದು ಆಕ್ಚುಲಿ ಮೈಕ್ರೋವೇವ್ ಅಲ್ಲೂ ಇಟ್ಟು ಮಾಡ್ಬೋದಾ? ಮಾಡ್ಬೋದು ಅಲ್ಲ? ನಡೆಯುತ್ತೆ. ಇದು ಫ್ರೈ ಆದಾಗ ಫುಲ್ ಒಂಥರ ಸಾಫ್ಟ್ ಸಾಫ್ಟ್ ಆಗ್ಬಿಡತ್ತಲ್ವಾ? ಹೌದು ಹೌದು. ಕೈಯಲ್ಲಿ ಮಾಡಿದ್ರೇನೆ, ಅಂದ್ರೆ ನಮ್ಮ ಕೈಯಲ್ಲಿ ಮಾಡಿದ್ರೇನೆ ಚಂದ ಇದು. ಬಟ್ ತುಂಬಾ ಖಾರ 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 ಇರುತ್ತೆ ಏನು. ಸೊ ಬೇರೆ ಏನೇನು ಇಷ್ಟ ನಿಮಗೆ? ಪೀಸ್ ಪಲಾವ್. ನಮ್ಮಮ್ಮ ಅಂತೂ ತರಕಾರಿ ಬಾತ್ ಪೀಸ್ ಪಲಾವ್ ಅಂತೂ ಸಖತ್ತಾಗಿ ಮಾಡ್ತಾರೆ. ಹೌದಾ? ನಮ್ದ್ರಲ್ಲಿ ಮಸಾಲ ಎಲ್ಲ ಜಾಸ್ತಿ ಅಲ್ವಾ, ಅಂದ್ರೆ ಇದೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಮಸಾಲಾ ಐಟಮ್ಸ್ ಎಲ್ಲಾನು. ಓಕೆ, ಹಾ ಹಾ. ಸೊ ಎಲ್ಲ ಟೇಸ್ಟಿ ಟೇಸ್ಟಿ ಆಗಿರುತ್ತೆ. ಅಂಡ್ ಬೇಸಿಕ್ಲಿ ಈ ಪಲಾವು ಆಮೇಲೆ ಪುಳಿಯೋಗರೆ ಇಂಥವಕ್ಕೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇದ್ರೇನೆ ಚೆನ್ನಲ್ಲ. ಲೈಟ್ ಇದ್ರೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಮಸಾಲೆ ಎಲ್ಲ ಧಾರಾಳವಾಗಿ ಬಿದ್ದಿರ್ಬೇಕು, ಗೊಜ್ಜಾಗ್ಲಿ ವಾಟೆವರ್. ನಮ್ದ್ರಲ್ಲಿ ಹಾಕ್ತಿವಲ್ಲ ಮಸಾಲಾಸ್, ಅದೆಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಎಜುಕೇಶನ್ ಎಲ್ಲ ಯಾವ ಕಾಲೇಜಲ್ಲಿ, ಯಾವ ಸ್ಕೂಲಲ್ಲಿ, ಏನು ಓದಿದ್ದೀರಿ? ನಾನು MBA ಮಾಡಿದ್ದೀನಿ. ಇವಾಗ MS ಇನ್ ಯೋಗ ಮಾಡ್ತಾ ಇದ್ದೀನಿ. MS ಇನ್ ಯೋಗ? ಹಾ. ಓ, ದಿಸ್ ಸೌಂಡ್ಸ್ ಡಿಫ್ರೆಂಟ್ ಅಂಡ್ ಗುಡ್. ಓಕೆ, ಅದೇನು MS ಇನ್ ಯೋಗ? ಯಾಕೆ ಇಂಟ್ರೆಸ್ಟ್? ಆಕ್ಚುಲಿ ಐ ಮೀನ್ ಟು ಸ್ಪಿರಿಚುವಲ್. ನಾನು ಕಮ್ಮಿ ಅಂದ್ರೂ ಲೈಕ್ 4 to 5 years ಇಂದ ಸ್ಪಿರಿಚುವಲ್ ಅಲ್ಲಿದ್ದೀನಿ. ನಂಗೆ ಏನೋ ಗೊತ್ತಿಲ್ಲ, ನನ್ಗೆ ಯೂನಿವರ್ಸ್ ಬಗ್ಗೆ ತಿಳ್ಕೊಳ್ಳೋದು, ದೈವದ ಬಗ್ಗೆ ತಿಳ್ಕೊಳ್ಳೋದು ಏನೋ ಒಂಥರ ಕ್ಯೂರಿಯಾಸಿಟಿ ನನಗೆ. ಎಲ್ಲರೂ ದೇವಸ್ಥಾನ ಅದು ಇದು ಅಂತ ಹೇಳ್ತಿದ್ರೆ ನನಗೆ ಏಂತಕ್ಕೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು. ನಮ್ಮಮ್ಮಂಗೆ ಚಿಕ್ಕ ವಯಸ್ಸಿಂದಾನು ಕ್ವೆಶನ್ಸ್ ಜಾಸ್ತಿ ಮಾಡ್ತಾ ಇದ್ದೆ. ನಮ್ಮಮ್ಮಂಗೆ ಆನ್ಸರ್ ಮಾಡೋಕ್ಕಾಗ್ದಾರೆ ಅವರು ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ರು. ದೇವ್ರು ಯಾರು, ಯಾಕಿದ್ದಾರೆ, ಏನು ಅಂತ. ಇದು ಕಾದಿದೆ, ತುಂಬಾ ಕಾದ್ಬಿಟ್ಟಿದೆ ಇನ್ಫ್ಯಾಕ್ಟ್. ಓಕೆ, ಸೊ ಇದನ್ನ ಹಾಕೊಳ್ಳೋಣ. ಅದಕ್ಕೂ ದೇವ್ರು ಅಂತಿದ್ದಂಗೆ ಟೆನ್ಷನ್ ಆಗೋಯ್ತು, ಫುಲ್ ಹೊಗೆ ಆಡಕ್ ಶುರು ಮಾಡಿ.
ಅದು ಬಿಟ್ಟರೆ ಐ ಹ್ಯಾವ್ ಮೈ ಓನ್ ಫೌಂಡೇಶನ್ ಕಾಲ್ಡ್ ಕ್ಲಿಪ್ ಫೌಂಡೇಶನ್. ಐ ರನ್ ಮೈ ಓನ್ NGO ನಾನು ನಡೆಸ್ತಾ ಇದ್ದೀನಿ. ನೀವು ಏನೆಲ್ಲ ಮಾಡ್ತಿದ್ದೀರಿ ಆ್ಯಕ್ಚುಲಿ ನಿಮ್ಮನ್ನು ನೋಡಿದ್ರೆ ಯು ಲುಕ್ ಲೈಕ್ ಒನ್ ಯಂಗ್ ಬಬ್ಲಿ ಗರ್ಲ್ ಯು ನೋ ಹುಸ್ ಜಸ್ಟ್ ಇಂಟು ಒಂಥರ ಮನೆ ಆ್ಯಕ್ಟಿಂಗು ಫ್ರೆಂಡ್ಸು ಅನ್ನೋ ಆ ಥರ ಕಾಣಿಸ್ತೀರಾ ನೀವು. ಬಟ್ ಯು ಹ್ಯಾವ್ ಸೋ ಮೆನಿ ಥಿಂಗ್ಸ್ ಇನ್ ಯು. ವೆರಿ ನೈಸ್. ನನಗಂತೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಾವು ಯಾರು ಯಂಗ್ಸ್ಟರ್ಸ್ ಇದ್ರೂ ಅವ್ರಿಗೆಲ್ಲರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು ಅಂತ ಆಸೆ. ಕ್ಲಿಪ್ ಫೌಂಡೇಶನ್ ಅಂತ ಹೆಸರಿಟ್ಟಿದ್ದೀನಿ. ಕ್ಲಿಪ್ ಫೌಂಡೇಶನ್. ಸೊ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ಇದ್ರ ಬಗ್ಗೆ ಸಿಗುತ್ತಾ? ಕೇರಿಂಗ್ ಲೈಫ್ ಇನ್ ಪೀಸ್ ಅಂತ ಹೇಳಿ ನನ್ನ ಫೌಂಡೇಶನ್ ಹೆಸರು. ಓಕೆ. ಆ್ಯಂಡ್ ನೀವು ಒಬ್ಬರೇ ಸ್ಟಾರ್ಟ್ ಮಾಡಿರೋದು ಅಥವಾ ಒಂದಷ್ಟು ಜನ ಸೇರಿ ಮಾಡಿರೋದಾ? ಇದನ್ನ ಒಂದು 7 ಜನ ಮೆಂಬರ್ಸ್ ಇದ್ದೀವಿ. ಇಟ್ಸ್ ರಿಜಿಸ್ಟರ್ಡ್ ರಿಜಿಸ್ಟರ್ ಮಾಡಿದ್ದೀನಿ. ಇವಾಗ ಸ್ಟಫ್ ಮಾಡಿರೋದನ್ನ ಇಲ್ಲಿ ಹಾಕಿದ್ದೀನಿ. ಓಕೆ. ರಿಜಿಸ್ಟರ್ ಆಗಿದೆ ಅದು. ನಾವಿದೀವಿ ಒಂದು 7 ಮೆಂಬರ್ಸ್. ಬಟ್ ಅದರ್ವೈಸ್ ನಾವ್ ಇವಾಗ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲರಿಗೂ ಇದು ಮಾಡ್ತಾ ಇದೀವಿ. ಇವಾಗ ಸದ್ಯಕ್ಕೆ ಅವ್ರನ್ನ ನೋಡ್ಕೊಂತಾ ಇದೀವಿ. ಓಕೆ. ಸ್ಪಾನ್ಸರ್ ಮಾಡ್ತೀರಾ ನೀವು ಅವ್ರಿಗೆ? ಎಜುಕೇಶನ್ ಸ್ಪಾನ್ಸರ್ ಆಗಿರ್ಬೋದು ಅಥವಾ ಆ ಥರದ್ದು ಏನಾದ್ರು ಮಾಡ್ತೀರಾ? ಅಂದ್ರೆ ಸ್ಪಾನ್ಸರ್ ಅನ್ನೋಕ್ಕಿಂತ ಅವ್ರಿಗೆ ಒಂದು ಡಿಸಿಪ್ಲಿನ್ ಆಗ್ಲಿ ಇನ್ನೊಂದಾಗ್ಲಿ ಹೆಲ್ಪ್ ಆಗ್ಲಿ. ಕೆಲವು ಸ್ಕೂಲ್ಗಳಲ್ಲಿ ಟೀಚರ್ಸೇ ಇರಲ್ಲ, ಆ ತರದೆಲ್ಲ ಪರಿಸ್ಥಿತಿ ಇದೆ. ಸೊ ಅವ್ರಿಗೆಲ್ಲ ನಾವು ಹೋಗ್ಬಿಟ್ಟು ವಾಲಂಟಿಯರ್ ಮಾಡ್ತೀವಿ. ಅವ್ರಿಗೆ ಏನಾದ್ರು ಬೇಕಂದ್ರೆ ಕಲಿಸ್ತೀವಿ. ಥಿಂಗ್ಸ್ ಬೇಕಂದ್ರೆ ಯಾರಿಗಾದ್ರೂ ಹುಡುಕ್ಬಿಟ್ಟು ಮಾಡ್ತೀವಿ, ಅದು ಇದೆ. ಅಂಡ್ ಅದರ್ವೈಸ್ ಒಂದು 16 ಮಕ್ಕಳಿಗೆ, ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ, ಬಡ ಮಕ್ಳು ಇರ್ತಾರೆ ಅಂಡ್ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರ್ತಾರಲ್ಲ, ಅವ್ರಿಗೆ ಎಜುಕೇಶನ್ಗೆ ಸ್ಪಾನ್ಸರ್ ಮಾಡ್ತಾ ಇದೆ ಕ್ಲಿಪ್ ಫೌಂಡೇಶನ್. ಗ್ರೇಟ್. ವಂಡರ್ಫುಲ್. ಸೊ ಈಗ ಇದನ್ನ ನಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಯಾಕೆ ಮಾಡಬಾರ್ದು. ಗುಡ್ ವಂಡರ್ಫುಲ್. ಸೊ ಇಷ್ಟೆಲ್ಲ ಇದ್ಕೊಂಡು ಆ್ಯಕ್ಟಿಂಗಲ್ಲಿ ಹೇಗೆ ಇಂಟ್ರೆಸ್ಟು? ಯಾರಿಂದ ಬಂತು ಈ ಇಂಟ್ರೆಸ್ಟು? ನಮ್ಮ ಮಮ್ಮಿ ಹೊಟ್ಟೆಲಿದ್ದಾಗ ನಮ್ಮ ಮಮ್ಮಿ ಯಾವಾಗ್ಲೂ ಹೇಳ್ಕೊಂತಾ ಇದ್ರು, ನನ್ನ ಮಗಳು ಅಲಿಶಾ ತರ ಇರ್ಬೇಕು, ಅವಳ ತರ ಸಿಂಗರ್ ಆಗ್ಬೇಕು ಅಥವಾ ಸ್ಕ್ರೀನ್ ಅಲ್ಲಿ ಇರ್ಬೇಕು, ಆ ತರದೆಲ್ಲ ಇತ್ತು. ಬಟ್ ನಾನು ಸಿಂಗರ್ ಅಂದ್ರೆ ನಾನು ತುಂಬಾ ಕೆಟ್ಟದಾಗ ಆಡ್ತೀನಿ. ಅದರ್ವೈಸ್ ಅದಕ್ಕೋಸ್ಕರ ಅಟ್ಲೀಸ್ಟ್ ಅವ್ರಿಗೆ ಆಂಕರಿಂಗ್ ಅಂದ್ರೆ ಇಷ್ಟ, ಈ ಆಕ್ಟಿಂಗ್ ಟಿವಿಯಲ್ಲಿ ಬಂದ್ರೆ ನನ್ನ ಮಗಳು ಬರ್ತಾಳೆ ಅಂತ ಹೆಮ್ಮೆ ಆಗುತ್ತಲ್ಲ, ಅದ್ ನನ್ಗೆ ಇಷ್ಟ. ಸೊ ಅವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅಂಡ್ ಹೋಗ್ತಾ ಹೋಗ್ತಾ ಅದ್ರ ಮೇಲೆ ನನಗೂ ಪ್ರೀತಿ ಬರಕ್ ಸ್ಟಾರ್ಟ್ ಆಯ್ತು. ಇಟ್ಸ್ ಅ ಡಿಫ್ರೆಂಟ್ ಥಿಂಗ್, ಕ್ರಿಯೇಟಿವ್ ಥಿಂಗ್. ಎವ್ರಿ ಟೈಮ್ ಚೇಂಜ್ ಇರುತ್ತೆ. ಬೇರೆದಂದ್ರೆ ಆಫೀಸಲ್ಲಿ ಕೂತ್ಕೋ ಹಿಂಗಿರು ದಿನ ಇಡೀ ಅದೇ ವೆರಿ ಮೊನಾಟನಸ್ ಲೈಫ್ ಆಗೋಗುತ್ತೆ. ನನ್ಗೆ ಆ ತರ ಇಲ್ಲ. ನನ್ಗೆ ಏನಿದ್ರು ಪಟ ಇರ್ಬೇಕು, ಆಗ್ತಾ ಇರ್ಬೇಕು, ಮಾತಾಡ್ತಾ ಇರ್ಬೇಕು. ಹಾಗೆ ನಾನು ಒಂದು ಮೆಚುರಿಟಿ ಲೆವೆಲ್ ಬಂದ್ಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ. ಅಲ್ಲಿ ತನಕ ಕಾಲೇಜು ಲೈಫು ಅನ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಸೊ ಅಂಥದ್ರಲ್ಲಿ ಯು ಆರ್ ಡೂಯಿಂಗ್ ಸಮಥಿಂಗ್ ರಿಯಲಿ ಗ್ರೇಟ್. ಸೊ ನಿಮ್ಮ ಜೊತೆ ಇನ್ನಷ್ಟು ಮಾತುಕತೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬರೋಣ. ಓಕೆ ಫ್ರೆಂಡ್ಸ್, ದಿಶಾ ಅವ್ರ ಜೊತೆ ಇನ್ನೂ ಸಾಕಷ್ಟು ಮಾತಾಡೋದಿದೆ, ಅವ್ರ ಕನಸುಗಳನ್ನ ಹಂಚ್ಕೊಳ್ಳೋದಿದೆ, ಜೊತೆಲಿ ಅವ್ರು ಮಾಡ್ತಾ ಇರುವಂತಹ ಸವಿರುಚಿನ ಸವಿಬೇಕಾಗಿದೆ. ಆದರೆ ಎಲ್ಲದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವೊಂದು ಚಿಕ್ಕ ವಿರಾಮ ತಗೋಬೇಕಾಗಿದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಆ್ಯಂಡ್ ನಿಶಾ ನಾಜ್ರಿ ಅವರು ಬೆಂಡಿ ಫ್ರೈ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರ ಲೈಫಲ್ಲಿರೋ ಮಸಾಲಾಗಳ ಬಗ್ಗೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಡಲ್ಲ ಅಂದ್ರೆ ಅಲ್ಲೇನೋ ಗುನುಗ್ತಾ ಇದ್ರಿ. ನಾನಲ್ಲ, ಅದು ನೀವೇ. ನಾನಲ್ಲ, ನನ್ಗೆ ನಿಜವಾಗ್ಲೂ ಆಡಕ್ ಬರಲ್ಲ. ಪ್ಲೀಸ್ ಆಡಿಸ್ಬೇಕು. ಹಿಂಗೆ ಹೇಳ್ಬಿಟ್ರೆ ಯಾರು? ಸುಮ್ಮನೆ ಒಂದು ಲೈನ್ ನೋಡೋಣ. ಅಮ್ಮನ ಆಸೆಗೋಸ್ಕರ, ನನ್ಗೋಸ್ಕರ ಅಲ್ಲ. ಅಮ್ಮ ಪಾಪ ಹೊಟ್ಟೆಲ್ ನೀವಿದ್ದಾಗಿಂದ ಹೇಳ್ತಾ ಇದಾರಪ್ಪ. ಎಲ್ರು ಓಡೋಗ್ ಬಿಡ್ತಾರೆ, ಇಲ್ಲಿ ಯಾರು ಓಡೋಗಲ್ಲ. ಎಲ್ಲ ಇರಪ್ಪ ಇಲ್ಲ, ಹಾಡಿ ಬೇಗ ಫ್ರೈ ಆಗ್ಬಿಡುತ್ತೆ. ಒಳ್ಳೇದು. ಸರಿ, ಆಡ್ತೀನಿ. ನಿಮ್ಮನೆ ಬರ, ನಾನೇನು ಮನೆ ಬರನೆ. ಓಕೆ. ಅಯ್ಯೋ ಸರಿ. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೆ ನಿನ್ನ ನಗೆಯನ್ನ, ಹಟ್ಟಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತಲೇ, ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನು, ಹಬ್ಬ ಹರಿಯುವುದೇನಾ, ಹಬ್ಬ ಆಗುವುದೇನಾ. ಥ್ಯಾಂಕ್ ಯು ಸೋ ಮಚ್ ಹಾಡಿದ್ದಕ್ಕೆ. ತುಂಬಾ ಕೆಟ್ಟದಾಗ ಹಾಡಿದ್ರಿ ಅಂತ ಹೇಳಿಲ್ಲ ನೀವು? ಇಲ್ಲಪ್ಪ, ಹಂಗೇನು ಹೇಳಿಲ್ಲ. ಬಟ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತಾನು ಹೇಳಲ್ಲ, ಬಿಕಾಸ್ ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಾ. ಸೊ ನಾನು ಸುಮ್ಮನೆ ಯಾಕೆ ಹೇಳಿ. ಬಟ್ ಥ್ಯಾಂಕ್ಸ್, ಹೇಳಿದ್ದಕ್ಕೆ ಅಭಿಮಾನದಿಂದ ಹಾಡಿದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಖುಷಿ ಆಯ್ತು. ಅಲ್ಲಿವರೆಗೂ ಚಪಾತಿ ಮಾಡ್ಕೊಂಡ್ಬಿಡೋಣ, ಇದು ಫ್ರೈ ಆಗಿ. ಓಹ್ ಶೋರ್. ಸೊ ತವಾ ಇಡ್ಲಾ ಇಲ್ಲಿ. ಸೊ ಕನ್ನಡ ಸಾಂಗ್ಸ್ ಜಾಸ್ತಿ ಕೇಳ್ತೀರಾ ಹಿಂದಿನ?
ಎರಡೂ ಕೇಳ್ತೀನಿ. ನನ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನೇ ನಾನು ಕೇಳೋದು. ತುಂಬ ಓಲ್ಡು ನನ್ನ ಕೈಲಿ ಕೇಳಕ್ಕೆ ನಿಜವಾಗ್ಲೂ ಆಗಲ್ಲ, ಅದೇನಂತ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಆ್ಯಂಡ್ ಈ ಮಸಾಲ ಇದೆಯಲ್ಲ ಇದನ್ನು ಹಾಕ್ಬಿಡೋಣ ಅಲ್ಲ? ಯಾವ್ದು ಅದೇ ಹಾಕಿ. ಇನ್ನೊಂದು ಏನು ಗೊತ್ತಾ, ಒಂದೊಂದು ಏಜಲ್ಲಿ ಒಂದೊಂಥರ ಮ್ಯೂಸಿಕ್ ಇಷ್ಟ ಆಗ್ತಾ ಇರತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಫ್ಕೋರ್ಸ್ ರೈಮ್ಸು ಅಂಥವೆಲ್ಲ ಜಾಸ್ತಿ, ಆ ಕ್ರಿಸ್ಮಸ್ ಸಾಂಗ್ಸ್ ಅವೆಲ್ಲ ಇಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಚೇಂಜ್ ಆಗ್ತಾನೆ ಇರುತ್ತೆ ಮ್ಯೂಸಿಕಲ್ಲಿ. ಬೆಂಡಿ ಫ್ರೈ ಜೊತೆಗೆ ಐ ಥಿಂಕ್ ಚಪಾತಿ ಬೆಸ್ಟ್. ಅನ್ನಕ್ಕೆ ಕಲ್ಸೋದಕ್ಕಿಂತ ಅಥವಾ ಪೂರಿ ಜೊತೆಗಿಂತ ಚಪಾತಿ ಇಸ್ ದಿ ಬೆಸ್ಟ್ ಕಾಂಬಿನೇಷನ್. ನಂದು ಅಲ್ಟಿಮೇಟ್ ಒಂದು ಆ್ಯಕ್ಟಿಂಗು ಪ್ಲಸ್ ನಂದು ಚಾರಿಟಿ ಇದೆಯಲ್ಲ, ನಾನು ಅದು ಬಿಡಕ್ಕೆ ನಂಗೆ ಇಷ್ಟ ಇಲ್ಲ. ಎಷ್ಟು ಮಕ್ಳಿದ್ದಾರೆ, ಎಸ್ಪೆಷಲಿ ಎಜುಕೇಶನ್ ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ಫಸ್ಟ್ ಮಕ್ಳು ಕೊಡಿಸ್ಬೇಕು. ಅಬ್ದುಲ್ ಕಲಾಂ ಅವ್ರು ಹೇಳ್ದಂಗೆ 2020ಗೆ ನಾವೆಲ್ಲರೂ ಮುಂದೆ ಬರ್ತೀವಿ ಅನ್ನೋದೊಂದು ಹೇಳಿದಾರಲ್ಲ. ಸೊ ಅದು ಯಾವಾಗ ಆಗುತ್ತೆ ಅಂದ್ರೆ ನಮ್ಮಲ್ಲಿರೋ ಯಂಗ್ಸ್ಟರ್ಸ್ ಮುಂದೆ ಬಂದಾಗ, ನಮ್ಮಲ್ಲಿರೋ ಯಂಗ್ಸ್ಟರ್ಸ್ ಚಿಕ್ಕ ಮಕ್ಳಿಗೆ ಎಜುಕೇಶನ್ಗೆ ಹೆಲ್ಪ್ ಮಾಡಿದಾಗ, ನಾವೆಲ್ಲ ಎಜುಕೇಟೆಡ್ ಆದಾಗ್ಲೇ ಅದೆಲ್ಲ ಮಾಡಕ್ ಸಾಧ್ಯ. ಅದರ್ವೈಸ್ ನಾವ್ ಏನೂ ಮಾಡಕ್ ಆಗಲ್ಲ. ಸೊ ನಮ್ಮಲ್ಲಿರೋ ಪರಿಸ್ಥಿತಿ ನೋಡಿದ್ರೆ, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಪರಿಸ್ಥಿತಿ ನೋಡಿದ್ರೆ ಅದು ಯಾಕೋ ಡೌಟ್ ಅನ್ನೋ ಥರ ಅನ್ಸುತ್ತೆ. ಸೊ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನನಗಿಷ್ಟ. ಇದೆಲ್ಲ ನಮ್ಮ ಜವಾಬ್ದಾರಿ ಅನ್ಸುತ್ತೆ, ನಮ್ಮ ಯಂಗ್ಸ್ಟರ್ಸ್ಗೆಲ್ಲರಿಗೂ ಅದೊಂಥರ ಜವಾಬ್ದಾರಿ ಅಂತ ನಂಗೆ ಅನ್ಸುತ್ತೆ. ಖಂಡಿತ. ಆ್ಯಂಡ್ ಇವರು ಮಂಗಳಮುಖಿ ಇರ್ತಾರಲ್ಲ, ಅವ್ರ ಬಗ್ಗೆ ಯಾರೂ ಕಾನ್ಸಂಟ್ರೇಟ್ ಮಾಡಿರಲ್ಲ. ನನ್ಗೇನಂದ್ರೆ ಅವ್ರಿಗೆ ನಾನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಕ್ಕಿನ್ನ ಅವ್ರಿಗೊಂದು ಪ್ಲಾಟ್ಫಾರ್ಮ್, ಇವಾಗ ಒಂದು ಫ್ಯಾಕ್ಟ್ರಿನೋ ಇನ್ನೊಂದೋ ಮಾಡಿಬಿಟ್ಟು ನಮ್ದು ಈ ಥರ ಅವ್ರಿಗೆ ನಾನು ನಿಮಗೆ ಕೆಲಸ ಕೊಡ್ತೀನಿ, ನೀವು ಬಂದ್ ಮಾಡಿ ಅನ್ನೋದು ಚೆನ್ನಾಗಿರುತ್ತೆ. ಹೌದು, ಅವ್ರಿಗೆ ಯಾವ್ದೇ ಗೌರ್ಮೆಂಟ್ ಫೆಸಿಲಿಟೀಸ್ ಆಗಿರ್ಬೋದು ಏನೂ ಇರಲ್ಲ. ಅದ್ರ ಬಗ್ಗೆ ಎಲ್ಲಾನು ಸ್ವಲ್ಪ ಜನ ಎಲ್ರೂ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗನ್ಸೋದು. ಡೆಫಿನೆಟ್ಲಿ. ಓ, ಫ್ರೈ ಆಲ್ಮೋಸ್ಟ್ ಡನ್ನಾ? ಡನ್ನೇ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೇಯಲಿ, ಅದಾಗೋವರೆಗೂ ಬೇಯ್ಬೋದು. ನೀವು ಹುಣಸೆ ಹಣ್ಣು ರುಬ್ಬಕ್ಕೆ ಹಾಕೊಂಡ್ರಾ? ಹಾ, ರುಬ್ಬಕ್ಕೆ ಹಾಕೊಬೇಕು. ಓಕೆ ಓಕೆ. ಇದಕ್ಕೂ ಹಾಕ್ಬೋದು ಹಿಂಗೇನೆ ನೀರ್ ಹಾಕಿ. ಇದು ಫ್ರೈ ಅಲ್ಲ, ಚೆನ್ನಾಗಿರುತ್ತೆ ಹಿಂಗೆ. ಓಕೆ ಓಕೆ. ಅಂಡ್ ಅದರ್ವೈಸ್ ಅದೆಲ್ಲ ಬಿಟ್ರೆ ನಾನು ಆನಿಮೇಷನ್ ಮಾಡಿದ್ದೀನಿ. ಆನಿಮೇಷನ್ ಕೋರ್ಸ್, ಓಕೆ, ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದೀನಿ. ಅಂದ್ರೆ ಫೋಟೋಶಾಪ್ ಬರುತ್ತೆ ಅಂತ ಏನು ಬರಲ್ಲ, ಡಿಸ್ಕಂಟಿನ್ಯೂ ಆಗೋಯ್ತು, ಅದೊಂದು ಮಾಡಿದ್ದೀನಿ. ಓಕೆ. ಸ್ಪ್ಯಾನಿಷ್ ಕಲಿತಾ ಇದ್ದೀನಿ ಇವಾಗ. ಓಕೆ. ನೀವು ರಾತ್ರಿ ಹೊತ್ತು ನಿದ್ದೆ ಮಾಡ್ತೀರಾ? ಮಾಡ್ತೀರಾ? ವೆರಿ ಗುಡ್. ಸೊ 24 ಗಂಟೆನಲ್ಲಿ ಎಷ್ಟು ಹೊತ್ತು ನಿದ್ದೆ ಮಾಡ್ತೀರಾ ನೀವು? ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಅದೊಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಒಂದು 6 hours ಆಗ್ತಾ ಇದೆ ಇವಾಗ ಸ್ಟಾರ್ಟ್ ಆದಾಗಿಂದ. ಓಕೆ. ಅದರ್ವೈಸ್ ನಾರ್ಮಲ್ ಅಷ್ಟೇ, 7 to 8 hours. ಸೊ ಒಟ್ಟಿನಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಎಲ್ಲ ಫೀಲ್ಡಲ್ಲೂ ನಾನು ನನ್ನ ಕೈ ಚಳಕ ತೋರಿಸ್ಬೇಕು ಅಥವಾ ಅಟ್ಲೀಸ್ಟ್ ಕಲಿಬೇಕು ಅಂತ? ತಪ್ಪೇನಿಲ್ಲ ಅಲ್ವಾ? ಖಂಡಿತ ತಪ್ಪಿಲ್ಲ. ನಿನ್ನ ಕೈಲೇ ಚಪಾತಿ ಮಾಡಿಸ್ತೀನಿ ನಾನು. ಪರವಾಗಿಲ್ಲಪ್ಪ, ಏನಾದ್ರು ಮಾಡೋಣ ಕೆಲಸ. ನೀವು ಮಾತಾಡಿ ಸಾಕು, ನೀವು ಮಾತಾಡಿದ್ರೇ ಚೆನ್ನಾಗಿದೆ ಕೇಳಕ್ಕೆ, ಹೊಸದಾಗಿದೆ ಕೇಳಕ್ಕೆ. ನಿಜವಾಗ್ಲೂ ವೆರಿ ವೆರಿ ಹ್ಯಾಪಿ ಮೀಟಿಂಗ್ ಯು. ಆ್ಯಕ್ಚುಲಿ ಇಟ್ಸ್ ವೆರಿ ನೈಸ್ ಅಲ್ವಾ? ಸೇಮ್ ಹಿಯರ್. ಥ್ಯಾಂಕ್ ಯು. ಟಿಪ್ಸ್ ಕೊಟ್ಟಿದ್ರಲ್ಲ ಅದನ್ನೇ ಯೂಸ್ ಮಾಡಿದ್ದೀನಿ, ಅದಕ್ಕೆ ಸಾಫ್ಟ್ ಆಗಿರುತ್ತೆ. ಹೌದಾ? ಓ ರಿಯಲಿ? ಇದಾಗಿದೆ ಬೌಲ್. ಯಾ, ಶೋರ್. ನಾನು ತಟ್ಟೆಗೆ ನಾನು ಸಪ್ರೇಟಾಗಿ ಬಡಿಸ್ಕೋತೀನಿ ಅದನ್ನು. ನಂದಿನಿ, ಬೆಂಡೆ ಫ್ರೈ ಚಪಾತಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಫೇವ್ರೇಟ್ ಬೆಂಡೆ ಫ್ರೈ ರೆಡಿ ಆಗಿದೆ ಕೂಡ. ಓ, ನಮ್ಮ ಫೇವ್ರೇಟ್ ಬೆಂಡೆ ಫ್ರೈ, ನಿಮ್ಮ ಫೇವ್ರೇಟ್ ಬೆಂಡೆ ಫ್ರೈ ಕೂಡ ಆಗುತ್ತೆ. ಆದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡಿ. ಬೆಂಡೆ ಫ್ರೈ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಲವಂಗ, ಮೆಣಸು, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಕಟ್ ಮಾಡಿದ ಬೆಂಡೆಕಾಯಿಯೊಳಗೆ ಸ್ಟಫ್ ಮಾಡಿಕೊಳ್ಳಿ. ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ ಹಾಗೂ ಸ್ಟಫ್ ಮಾಡಿದ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಂಡರೆ ಬೆಂಡೆಕಾಯಿ ಫ್ರೈ ಸವಿಯಲು ಸಿದ್ಧ. ನೋಡಿದ್ರಿ ಅಲ್ಲ? ಸೊ ಇಟ್ಸ್ ಟೈಮ್ ಟು ಟೇಸ್ಟ್. ನಿಮ್ಮ ಬಾಯಲ್ಲಿ ನೀರು ಬರ್ತದೆ, ನೀವು ಫಸ್ಟ್. ಓಕೆ, ಫಸ್ಟ್ ಟೇಸ್ಟ್ ನೋಡ್ಬಿಡ್ತೀನಿ ಹಂಗಾದ್ರೆ. ಇಲ್ಲ, ಫಸ್ಟ್ ನಾನು ಬೆಂಡಿ ಫ್ರೈ ಹಂಗೆ ತಿಂತೀನಿ. ಓಕೆ. ಅಂದರೆ
ಆ ಸೀಳಿರೋ ಕಾಣಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಮಸಾಲೆ ಜೊತೆಗೆ. ಯಮ್ ಪಕ್ಕದ ಆಕ್ಚುಲಿ ಚಪಾತಿಗಿಂತ ನಂಗೆ ಹಂಗೆ ತಿನ್ನಕ್ಕೆ ಇಷ್ಟ ಆಗ್ತದೆ. ಚೆನ್ನಾಗಿರುತ್ತೆ, ಬಟ್ ಚಪಾತಿ ಜೊತೆಗೆ ತಿಂದ್ರೆ ಕಾಂಬಿನೇಷನ್ ಅಂತ ಅದು ಅದಕ್ಕೆ ಮಾಡಿದೆ. ವಂಡರ್ಫುಲ್ ವಂಡರ್ಫುಲ್, ಸಕ್ಕತ್ತಾಯ್ತು. ಸೊ ನೀವು ತಿನ್ನಲ್ವಾ? ಟೇಸ್ಟ್ ನೋಡಲ್ವಾ? ವೈ ನಾಟ್ ಅಲ್ವಾ? ಪ್ಲೀಸ್. ಚೆನ್ನಾಗಿದೆ. ಆ ಶುಂಠಿ ಬೆಳ್ಳುಳ್ಳಿದೇ ಫ್ಲೇವರು ಅರ್ಧ ಅಲ್ಲ, ಒಳ್ಳೆ ಮಜಾ ಕೊಟ್ಟಿದೆ. ಎನಿವೇ ಥ್ಯಾಂಕ್ ಯು ಸೋ ಮಚ್, ಸೂಪರ್ ರೆಸಿಪಿ. ಇವಾಗ ನೆಕ್ಸ್ಟ್ ರೆಸಿಪಿ ಏನು ಅಂತ ಕೇಳ್ತೀನಿ, ಮಾಡ್ಕೊಡ್ಬೇಕಾಗತ್ತೆ. ನಮಗೋಸ್ಕರ ಇನ್ನೂ ಒಂದು ಐಟಮ್ ರೆಡಿ ಆಗುತ್ತೆ, ಆದರೆ ಅದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ನಿಮಗೋಸ್ಕರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ನಮ್ಮ ಜೊತೆ ಇದ್ದಾರೆ ನಿಶಾ ನಾಜ್ರೆ ಅವರು. ಹೇ ಲಕ್ಷ್ಮಿ, ಏನ್ ಲಕ್ಷ್ಮಿ ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಕೊಡೋಣ ಅಂತಿದ್ರೆ ನೋಡಿದ್ರೆ ಇಷ್ಟು ಬೇಗ ತಗೊಂಡ್ಬಿಟ್ಟಿರಲ್ಲ. ನನ್ನ ಫ್ರೆಂಡ್ನ ಬಿಟ್ಟಿರೋಕ್ಕಾಗ್ತಿಲ್ಲ, ಸೊ ಬೇಗ ಬಂದ್ಬಿಟ್ಟೆ. ಓಕೆ. ಎನಿವೆ ನಮ್ಮ ಆಡಿಯನ್ಸ್ಗೆ ಫಸ್ಟ್ ನಿಮ್ಮ ಪರಿಚಯವನ್ನ ಮಾಡ್ಕೊಡೋಣ. ಕಾರಂಜಿ ಧಾರಾವಾಹಿಯಲ್ಲಿ ಅನನ್ಯ ಪಾತ್ರವನ್ನ ಮಾಡ್ತಾ ಇರುವಂತಹ ಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಇವರೇ ನಮ್ಮ ಇವತ್ತಿನ ನೆಕ್ಸ್ಟ್ ಗೆಸ್ಟ್. ನಾನು ಸ್ವಲ್ಪ ಲೇಟಾಗಿ ಕರ್ಸ್ಕೊಳ್ಳೋಣ ಅಂತಿದ್ದೆ, ಏನೋ ಪಾಪ ಫ್ರೆಂಡ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಬೇಗ ಬಂದ್ಬಿಟ್ಟಿದ್ದಾರೆ. ಸೊ ಕಾರಂಜಿ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆನೂ ಜಾಸ್ತಿ ಕೇಳಿಲ್ಲ ನಾನು. ನಿಮ್ಮ ಪಾತ್ರದ ಬಗ್ಗೆ ಹೇಗಿದೆ ಅಂತ ಹೇಳಿ. ನನ್ನ ಪಾತ್ರ ಹೇಗಂದ್ರೆ ತುಂಬಾ ಇನ್ನೋಸೆಂಟು. ಅನಾಥೆಯಾಗಿ ಆಶ್ರಮದಲ್ಲಿ ಬೆಳೀತಾ ಇದ್ದೀನಿ. ಓಕೆ. ಇವಳಂದ್ರೆ ನಂಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ನನ್ಗೆ ಏನೇ ಕಷ್ಟ ಬಂದ್ರು ನಾನು ಇವಳ ಹತ್ರನೇ ಶೇರ್ ಮಾಡ್ತಿರ್ತೀನಿ. ಆಮೇಲೆ ಇವಳಿಗೆ ಏನ್ ಇಷ್ಟನೋ ಅದನ್ನೆಲ್ಲ ಕೊಡ್ಬೇಕು ಅನ್ನೋದೇ ನನ್ನ ಇಷ್ಟ. ಸರಿ, ಅದ್ ನನ್ಗೆ ಇಷ್ಟ ಆಗಿದ್ರು ನಾನು ಅವಳು ಕೊಟ್ಬಿಡ್ತೀರಾ? ಹೌದು. ಓಕೆ. ಸೊ ಮುಂದೆ ಕಥೆನೂ ಪ್ರಾಬಬ್ಲಿ ಈ ಲವ್ ಅಂಡ್ ಇದ್ರ ಮೇಲೆ ಹೋಗುತ್ತೆ ಅಂತ ಅನ್ಸುತ್ತೆ. ಇರ್ಬೋದು, ನೋಡೋಣ. ಇರ್ಬೋದು, ಹೇಳಲ್ಲ, ಏನ್ ಕಥೆನ್ ಬಿಟ್ಕೊಡಲ್ಲ. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಇದ್ರಲ್ಲಿ. ನನ್ನ ಕ್ಯಾರೆಕ್ಟರ್ ಇದ್ರಲ್ಲಿ ಅದೇ ಅವಳು ಹೇಳ್ದಂಗೆ ಅವಳ್ದೇನೇ ಇದ್ರು ಅದು ನನ್ಗಾಗ್ಬೇಕು ಅಂತ. ಓಕೆ. ಸ್ವಲ್ಪ ಅಹಂಕಾರ, ಈಗೋ ಎಲ್ಲ ಇರುತ್ತೆ, ಹಠ ಇದೆಲ್ಲ ನನ್ಗಿರುತ್ತೆ. ಓಕೆ. ಸೊ ಇವಳು ಏನೇ ತಗೊಂಡ್ರು, ಬೇರೆಯವ್ರು ತಗೊಂಡ್ರು ಇನ್ ಕೇಸ್ ಬಿಟ್ಬಿಡ್ತೀನಿ. ಇವಳು ಏನಾದ್ರು ತಗೊಂಡ್ರೆ ಅದು ಬಿಡಲ್ಲ, ನನಗೆ ಟಾಲರೇಟ್ ಆಗಲ್ಲ. ಇದೇ ಪಾತ್ರದಲ್ಲಿ ನಾನು ಇದ್ದಿದ್ರೆ ನನ್ನ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಲಕ್ಷ್ಮಿಯವರ ಪಾತ್ರದಲ್ಲಿ ನಾನು ಇದ್ದಿದ್ರೆ ನಂಗೆ ಪರವಾಗಿಲ್ಲ. ಅವಾಗ್ಲೇ ಮಾಡಿದ್ನಲ್ಲ ಯಾವ ಫ್ರೈ, ಬೇಜಾ ಫ್ರೈ. ಎನಿವೆ ಇವಾಗ ಯಾರು ಮಾಡ್ಕೊಡ್ತೀರಾ ನಮ್ಗೆ ಇವಾಗ ನೆಕ್ಸ್ಟ್ ರೆಸಿಪಿನ? ನಾನ್ ಮಾಡ್ಕೊಡ್ತಾ ಇದೀನಿ. ನೀವು ಮಾಡ್ಕೊಡ್ತೀರಾ? ಆಲ್ರೆಡಿ ನನ್ನ ಫ್ರೆಂಡ್ ಪಾಪ ತುಂಬಾ ಸುಸ್ತಾಗಿದ್ದಾರೆ, ಒಂದು ಡಿಶ್ ಮಾಡಿ. ಅದಕ್ಕೋಸ್ಕರ ನೀವು ಇಲ್ಲಿ ಬಂದಿದ್ದ? ಸೊ ನಾನ್ ಮಾಡ್ಕೊಡ್ತೀನಿ. ಓಕೆ. ಏನ್ ಮಾಡ್ಕೊಡ್ತೀರಾ? ಕಾರ್ನ್ ದಹಿ ಪುರಿ ಮಾಡ್ಕೊಡ್ತಾ ಇದೀನಿ. ಕಾರ್ನ್ ದಹಿ ಪುರಿ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ತಿಂದಿದ್ದೀರಾ ತಾನೇ? ನಮ್ಮಮ್ಮ ಯಾವಾಗ್ಲೂ ಮನೇಲಿ ನಂಗೆ ಮಾಡ್ಕೊಡ್ತಾರೆ. ನಾನ್ ತುಂಬಾ ಬೇಜಾರಲ್ಲಿದ್ದಾಗ ಏನಾದ್ರು ತಿನ್ಬೇಕು ಅಂದ ತಕ್ಷಣ ಬೇಗ ಮಾಡ್ಕೊಡ್ತಾರೆ. ನೀವು ಹೊರಗಡೆ ಹೋಗಿ ಚಾಟ್ಸ್ ಎಲ್ಲ ತಿನ್ನೋದ್ರ ಬದಲು ಮನೇಲೆ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ಬೋದು. ಸೂಪರ್. ಸೊ ಏನೇನ್ ಬೇಕು ಕಾರ್ನ್ ದಹಿ ಪುರಿಗೆ? ಪೂರಿ, ಈರುಳ್ಳಿ, ಹಸಿ ಜೋಳ, ಸೇವ್, ಕ್ಯಾರೆಟ್, ಶುಗರ್, ಮೊಸರು, ಉಪ್ಪು, ಈಸ್ಟರ್ನ್ ಚಿಲ್ಲಿ ಪೌಡರ್, ಈಸ್ಟರ್ನ್ ಚಾಟ್ ಮಸಾಲ, ಪೊಮೊಗ್ರಾನೆಟ್. ಓಕೆ. ಸೊ ಇಂಗ್ರೀಡಿಯೆಂಟ್ಸ್ ಏನೋ ಸಿಂಪಲ್ ಆಗಿದೆ. ಐ ಥಿಂಕ್ ರೆಸಿಪಿನೂ ತುಂಬಾ ಸಿಂಪಲ್ ಆಗಿ ಆಗೋಗುತ್ತೆ ಅನ್ಸುತ್ತೆ. ಸಿಂಪಲ್ ಆಗಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಷ್ಟು ಸಿಂಪಲ್ ಇದೆಯೋ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ. ಹೌದು. ಆ ರೀತಿಯ ಒಂದು ಸಿಂಪಲ್ ಕ್ಯಾರೆಕ್ಟರ್ ಅಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಹೇಗೆ ಅನ್ಸುತ್ತೆ ನಿಮ್ಮನ್ನ ನೀವು? ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನನ್ ರಿಯಲ್ ಕ್ಯಾರೆಕ್ಟರ್ ಆತರ ಅಲ್ಲ. ಮತ್ತೆ ಯಾವ ತರ? ತುಂಬಾ ಸ್ವಲ್ಪ ಜೋರು. ಇವಾಗ ನೋಡಿ ನನ್ ಮಾತಾಡೋದು ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಹೌದಾ? ಹೌದು, ನಿಮ್ ಜೊತೆ ಮಾತಾಡೋದು ಚೇಂಜ್ ಆಗಿದೆ. ಅಷ್ಟು ಚೇಂಜ್ ಆಗಿದ್ದೀನಿ. ಒಂದು 10 days ಅಲ್ಲೇ ತುಂಬಾ ಚೇಂಜ್ ಆಗಿದ್ದೀನಿ. ಈ ಕ್ಯಾರೆಕ್ಟರ್ ಇಂದ ನನ್ನ ರಿಯಲ್ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡ್ಕೊಳಕ್ ಒಂದು ಒಳ್ಳೆ ಅವಕಾಶ. ಫ್ರೆಂಡ್ಸ್ ಜೊತೆ ಎಲ್ಲ ತುಂಬಾ ಮಿಂಗಲ್ ಆಗ್ಬೋದು. ಸೊ ಒಂದು ಪೇಷನ್ಸ್ ಅನ್ನೋದು ನಾನು ಕಲ್ತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್. ಓಕೆ. ಸೊ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತ ಇದ್ರಲ್ಲೇ ತೋರಿಸ್ತಾ ಇದೆ ನೀವು ಕ್ಯಾರೆಕ್ಟರ್ ಒಳಗೆ. ಓಕೆ. ನಮ್ಮಮ್ಮ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ನೀನ್ ಹೀಗೆ ಇರ್ಬೇಕು ಅಂತ ಅವ್ರಿಗೆ ಮೊದ್ಲಿಂದನೂ ಆಸೆ ಇತ್ತು, ಇನ್ನೋಸೆಂಟ್ ಆಗಿ ಡೀಸೆಂಟ್ ಆಗಿ. ಸೊ ಇವಾಗ ಹಾಗೆ ಆಗ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್. ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ಅಷ್ಟು ಫ್ರೆಂಡ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋರು ಇವಾಗ ಸ್ವಲ್ಪ ಕಡಿಮೆನೇ ಆಗ್ತಾ ಬರ್ತಿದ್ದಾರೆ. ಎಲ್ಲ ಸ್ವಾರ್ಥಿಗಳೇ ತುಂಬಾ ಕಡಿಮೆ ಆಗ್ತಾ ಬರ್ತಿದ್ದಾರೆ. ಸೊ ನಾನು ಇವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ರೆಡಿ ಇದ್ದೀನಿ. ಅವಳಿಗೆ ಏನೇ ಬೇಕಂದ್ರೂ ಪ್ರೊವೈಡ್ ಮಾಡ್ತಿದ್ದೀನಿ. ಹೌದಾ, ನಿನಗ್ ಬೇಕಾ ತಗೋ,
ಚೆನ್ನಾಗಿರೋ ಸಪೋರ್ಟಿವ್ ಅಂಡ್ ವೆರಿ ಕೇರಿಂಗ್. ಅವಳ ನಗುಲಿ ನನ್ನ ಸಂತೋಷನ ನಾನು ನೋಡ್ತಿದ್ದೀನಿ. ಸೊ ಇದೊಂಥರ ಬಾಂಧವ್ಯದ ಫ್ರೆಂಡ್ಶಿಪ್ ಬೇಸ್ಡ್ ಸ್ಟೋರಿ ಆಗಿದೆ. ಅಂಡ್ ನಿಮ್ಮಿಬ್ರದ್ದೇ ಲೀಡ್ ಅಲ್ಲ ಇದರಲ್ಲಿ? ಹೌದು. ಓಕೆ. ಸೊ ಜನರಲಿ ಇದ್ರ ಮೇಕಿಂಗ್ ಬಗ್ಗೆ ತುಂಬಾ ಮಾತಾಡ್ತಾರೆ ಇಂಡಸ್ಟ್ರಿನಲ್ಲಿ, ನಮ್ಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರಪ್ಪ, ಸಕ್ಕದಾಗಿ ಮಾಡ್ತಾ ಇದ್ದಾರೆ ಕಥೆ. ಅಂಡ್ ಬೇಸಿಕ್ಲಿ ಶೇಷಾದ್ರಿ ಸರ್ ಅವರ ಕಥೆಗಳು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಮನ್ಮನೆಗೂ ಏನೋ ನಮ್ಮನೇಲೆ ಇದು ನಡೀತಾ ಇದೆಯೇನೋ ಅನ್ನೋಷ್ಟು ಸಹಜವಾದ ಕಥೆಗಳನ್ನ ತಗೊಂಡು ಅಷ್ಟೇ ಸಹಜವಾಗಿ ತೋರಿಸ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವ್ ಹೇಳ್ದಂಗೆ ಎಜಿ ಸರ್ ಸೀರಿಯಲ್ ಅಂದ್ರೆ ಎಲ್ರು ಕಾಯ್ತಾ ಇರ್ತಾರೆ. ಅವ್ರು ತುಂಬಾ ಹಿಟ್ ಮೇಲೆ ಹಿಟ್ ಸೀರಿಯಲ್ಸ್ ಕೊಟ್ಟಿದ್ದಾರೆ. ಹೌದು. ನಾನು ಅವಾಗ್ಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಅಂಡ್ ನಮ್ ವೆರಿ ಲಕ್ಕಿ. ಅಂಡ್ ಇವಳು ಅಷ್ಟೇ, ನಾವ್ ಹೇಳ್ಬೇಕಂದ್ರೆ ಇಬ್ರು ಲಕ್ಕಿನೇ. ತುಂಬಾ ಚೆನ್ನಾಗಿದೆ ಮೇಕಿಂಗ್. ಅಂದ್ರೆ ನಾರ್ಮಲ್ ಸೀರಿಯಲ್ ಅಲ್ಲಿ ಜಗಳ ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಎಲ್ಲ ಇಲ್ಲೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ದು ತುಂಬಾ ಡಿಫ್ರೆಂಟ್ ಆ ತರ ಈ ತರ ಎಲ್ರು ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಡಿಫ್ರೆಂಟ್ ಆಗಿದೆ? ನಮ್ಮಿಬ್ಬರದು ಇಂಟ್ರೊಡಕ್ಷನ್ ಸೀನ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಎಫೆಕ್ಟ್ಸ್ ಎಲ್ಲ ಬಳಸಿದ್ದಾರೆ. ಓಕೆ. ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಬಳಸಿದ್ದಾರೆ. ಸೊ ಅದು ಒಂದು ಇಲ್ಲಿವರೆಗೂ ಐ ಥಿಂಕ್ ಸೊ ಸೀರಿಯಲ್ಸ್ ಅಲ್ಲಿ ಯಾವ ಪ್ರಾಜೆಕ್ಟ್ ಅಲ್ಲಿ ಅದನ್ನ ಬಳಸಿಲ್ಲ. ಅಂತದನ್ನು ನಮ್ಮ ಒಂದು ಸೀರಿಯಲ್ ಅಲ್ಲಿ ಬಳಸಿದ್ದಾರೆ. ವಂಡರ್ಫುಲ್. ಅಂಡ್ ಬೇಸಿಕ್ಲಿ ನಮ್ಮ ಸುವರ್ಣ ವಾಹಿನಿಯ ಧಾರಾವಾಹಿಗಳು ನಾನು ಯಾವ್ದು ನೋಡ್ತೀನಲ್ಲ ಅದ್ರಲ್ಲಿ ಯಾವ್ದನ್ನೂ ಒಂಥರ ಕಾಂಪ್ರಮೈಸ್ ಅನ್ನೋದು ಎಲ್ಲೂ ಕಾಣಿಸ್ತಿರಲ್ಲ. ಅಂಡ್ ಎಲ್ಲದನ್ನು ಒಳ್ಳೆ ಬಿಗ್ ಬಜೆಟ್ ಸೀರಿಯಲ್ಸ್, ಸೊ ಖರ್ಚು ಮಾಡೋದಕ್ಕೆ ಮುಲಾಜ್ ನೋಡಲ್ಲ. ಅದರಿಂದ ಈ ಒಂದು ಪ್ರಾಜೆಕ್ಟ್ ಗೆ ಸ್ಪೆಷಲ್ ಎಫೆಕ್ಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಲಕ್ಷಗಟ್ಟಲು ಖರ್ಚು ಮಾಡ್ಬೇಕು. ಬರೀ ನಮ್ ಸರ್ ಇಂಟ್ರೊಡಕ್ಷನ್ ಗೆ ಒಂದು 40-50 ಸೆಕೆಂಡ್ಸ್ ಬರೋ ಇಂಟ್ರೊಡಕ್ಷನ್ ಗೆನೆ ತುಂಬಾ ಖರ್ಚು ಮಾಡಿದ್ದಾರೆ. ಅಂಡ್ ಹೇಳ್ಬೇಕಂದ್ರೆ ಒಂದ್ಸಲ ಮಾಡಿದ್ರು ಅದ್ ಸರಿ ಹೋಗಿಲ್ಲ ಅಂತ ಹೇಳಿ ಮತ್ತೆ ರೀಶೂಟ್ ಮಾಡ್ಸಿದ್ದಾರೆ. ಸೊ ಕಂಪ್ಲೀಟ್ ದಿನದ್ದೆಲ್ಲ ಖರ್ಚೆಲ್ಲ ಹೋಯ್ತಲ್ಲ. ಅವ್ರು ದೇ ಆರ್ ಲೈಕ್ ಅದಕ್ಕೆ ಕಾಂಪ್ರಮೈಸ್ ಆಗಕ್ ರೆಡಿನೇ ಇಲ್ಲ ನಮ್ ಸರ್. ಏನಂದ್ರೆ ಹೋಗ್ಲಿ, ಇವಾಗ ಹೋಗೋದು ಹೋಗ್ಲಿ, ಇದಕ್ಕೆಲ್ಲ ನಾನು ಕಾಂಪ್ರಮೈಸ್ ಆಗಲ್ಲ, ಏನೇ ಇರ್ಲಿ ಸರ್ ಹೇಳಿ. ನಮಗೂ ಅಷ್ಟೇನೆ, ನೀವು ಹೇಳ್ಕೊಳ್ಳಿ ನಿಮ್ಗೆ ಏನ್ ಬೇಕು ಏನ್ ಬೇಡ. ತುಂಬಾ ಕೇರಿಂಗ್ ಸೆಟ್ ನಮ್ದು. ಮನುಷ್ಯತ್ವ, ಹ್ಯುಮ್ಯಾನಿಟಿ ಅನ್ನೋದು ತುಂಬಾ ಇದೆ ನಮ್ಮ ಒಂದು ಸೆಟ್ ಅಲ್ಲಿ. ನಾನು ಹೇಳಿದ್ನಲ್ಲ ನಿಮ್ಗೆ, ಲೈಟ್ ಬಾಯ್ ಆಗಿರ್ಲಿ, ಡೈರೆಕ್ಟರ್ ಆಗಿರ್ಲಿ, ಆರ್ಟಿಸ್ಟ್ ಆಗಿರ್ಲಿ, ಎಲ್ಲ ಈಕ್ವಲ್ ಆಗಿ ನೋಡ್ತಾರೆ. ಅದು ಪ್ರೌಡ್ ಫೀಲ್ ಆಗುತ್ತೆ. ತುಂಬಾ ಕಮ್ಮಿ ನೋಡಕ್ ಸಿಗುತ್ತೆ. ಹೌದು ಹೌದು, ಚೆನ್ನಾಗ್ ಅನ್ಸುತ್ತೆ ಅದು. ವಂಡರ್ಫುಲ್, ಗ್ರೇಟ್. ಸೊ ನಮ್ಮ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಮುಂದೆ ಮಾತಾಡೋಣ. ಓಕೆ ಓಕೆ. ಸೊ ಏನ್ ಕೊಡ್ಲಿ ಇದಕ್ಕೆ? ಫಸ್ಟ್ ನಾನು ಒಂದು ಪ್ಯಾನ್ ಕೊಡಿ. ಪ್ಯಾನ್ ಪ್ಯಾನಲ್ಲಿ ಈ ಜೋಳನ ಸ್ವಲ್ಪ ಬೇಯಿಸ್ಕೋಬೇಕು. ಓಕೆ. ಯಾಕಂದ್ರೆ ಹಸಿದ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಗಟ್ಟಿನೂ ಇರುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಓಕೆ ಓಕೆ. ಸ್ವಲ್ಪ ಒಂದ್ 4 ಮಿನಿಟ್ಸ್ ಬೇಗ ಬೇಯುತ್ತೆ. ಬೇಯೋದ್ರಿಂದ ಒಂದ್ 4 ಮಿನಿಟ್ಸ್. ಒಲೆ ಆನ್ ಮಾಡು. ಫಸ್ಟ್ ಹೊಲೆ ಹಚ್ಕೋಬೇಕು, ಗ್ಯಾಸ್ ಹಚ್ಕೋಬೇಕು. ಪಾಪ ನೀವು ಸೀರಿಯಲ್ ಅಲ್ಲಿ ಆಟ ಆಡ್ದಂಗೆ ಇದ್ರಲ್ಲಿ ಆಟ ಆಡಿಸ್ಬೇಡಿ. ನೋಡಿ ತುಂಬಾ ಕಾಲು ಎಳಿತಾಳೆ. ಅಲ್ಲೂ ಸೆಟ್ಟಲ್ಲೂ ಕಾಲು ಎಳಿತಾ ಇರ್ತಾಳೆ. ಬಟ್ ಶಿ ಇಸ್ ವೆರಿ ಕ್ಯೂಟ್. ನಂಗೆ ತುಂಬಾ ಸಪೋರ್ಟ್ ಮಾಡ್ತಾಳೆ ಯಾವಾಗ್ಲೂ. ಓಕೆ, ಅದು ಕಾಣಿಸ್ತಾ ಇದೆ. ಆಕ್ಚುಲಿ ನಿಮ್ಮಿಬ್ಬರ ಇಲ್ಲಿ ಕೆಮಿಸ್ಟ್ರಿ ಏನಿದೆಯಲ್ಲ, ಇಟ್ಸ್ ವೆರಿ ಕ್ಯೂಟ್. ಒಂಥರ ವೆರಿ ಕ್ಯೂಟ್ ಫ್ರೆಂಡ್ಸ್ ಅಂತ ಅನ್ಸುತ್ತೆ ನೋಡಿದ್ರೆ. ತುಂಬಾ ಅಂದ್ರೆ ತುಂಬಾ. ಒಂದ್ ಸ್ಪೂನ್ ಕೊಡಿ. ಅಂದ್ರೆ ಇದು ನನ್ನ ಫಸ್ಟ್ ಸ್ಪ್ಯಾಚುಲಾ ಕೊಡ್ಲಾ? ಇದು ನನ್ನ ಫಸ್ಟ್ ಸೀರಿಯಲ್ ಆಗಿರೋದ್ರಿಂದ ಆಕ್ಟಿಂಗು ಅಷ್ಟೇ. ನಾನು ಬೇರೆ ಕ್ಲಾಸಸ್, ಕೋಚಿಂಗ್ ಸೆಂಟರ್ಸ್ ಅದಕ್ಕೆಲ್ಲ ಏನು ಕಲ್ತಿಲ್ಲ. ಓಕೆ, ಇದೇ ಫಸ್ಟ್ ಕ್ಯಾಮ್ರಾನ ಫೇಸ್ ಮಾಡ್ತಿರೋದು. ಸೊ ಅವಳು ಸ್ವಲ್ಪ ತಿಳಿದಿರೋಳಾಗ್ಲಿ. ಬೇರೆ ಅಂದ್ರೆ ಬೇರೆ ಸೆಟ್ ಅಲ್ಲಿ ಅಯ್ಯೋ ಅವ್ರಿಗೇನು, ಅವ್ರು ಮಾಡ್ತಾರೆ ಆತರ ಒಬ್ಬೊಬ್ರು ಇರ್ತಾರೆ. ಬಟ್ ಇವಳು ಆತರ ಅಲ್ಲ. ನನ್ನನ್ನು ಕೂರ್ಸಿ ಈ ತರ ಮಾಡು, ಆ ತರ ಮಾಡು, ತುಂಬಾ ಗೈಡ್ ಮಾಡ್ತಾಳೆ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ದಟ್ಸ್ ರಿಯಲಿ ನೈಸ್. ಯಾಕೆಂದ್ರೆ ಇಬ್ರದ್ದು ಪಾತ್ರ ಹೇಗಿದೆ ಅಂದ್ರೆ ಇಬ್ರಿಗೂ ಇಂಪಾರ್ಟೆನ್ಸ್ ಇದೆ. ಹೌದು, ಆಯ್ತಾ? ಸೊ ಯಾವುದೇ ಇದ್ರ ಮೊಮೆಂಟ್ ಅಲ್ಲಾದ್ರೂ ಇಬ್ರು ಒಂಥರ ಡಾಮಿನೇಟ್ ಮಾಡೋ ತರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಚೆನ್ನಾಗಿದ್ರೆ ಆನ್ ಸ್ಕ್ರೀನ್ ಚೆನ್ನಾಗಿ ಬರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಅಂಡ್ ನನ್ಗೂ ಅಷ್ಟೇ ಹೊಸದಾಗಿ ಬಂದಾಗ ನನ್ಗಷ್ಟು ಗೈಡ್ ಮಾಡೋರಾಗ್ಲಿ ಇದ್ ಮಾಡೋರು ಇರ್ಲಿಲ್ಲ. ನನ್ಗದ್ ಗೊತ್ತಾಗತ್ತೆ. ಸೊ ಆ ಜಾಗದಲ್ಲಿ ಇದ್ದು ಹೆಂಗಿರುತ್ತೆ ಅಂತ ಗೊತ್ತಾಗತ್ತೆ. ಸೊ ಅವಳು ಚಿಕ್ಕ ಹುಡ್ಗಿ, ನಾನು ಚಿಕ್ಕವಳೆ, ಬಟ್ ನನ್ಗೆ ಅನ್ಸೋದು ಹಂಗೆ. ಸೊ ಅದಕ್ಕೋಸ್ಕರ ಓಕೆ, ನಿಮಿಷ ತಗೊಳ್ಳಿ. ಥ್ಯಾಂಕ್ ಯು. ಪಾಪ ಖುಷಿನಲ್ಲಿ ಇವರು ಇದೇ ಬಿಸಾಕ್ಬಿಟ್ರು. ಯೂಶಲಿ ನಾನು ಮಾಡಲ್ಲ, ಅಂದ್ರೆ ಕಲ್ತಿದೀನಿ. ಅಡ್ಗೆನೆ ಬರಲ್ಲ ಅಂತಲ್ಲ, ಡಿಫ್ರೆಂಟ್ ಯಾವ್ದು ಬರಲ್ಲ. ನಂಗೆ ಹೊಟ್ಟೆ ಹಶ್ವಾದಾಗ ಏನ್ ಮಾಡ್ತೀರಾ? ತುಂಬಾ ಹಶ್ವಾದಾಗ ಏನ್ ಮಾಡ್ಕೊಂತೀನಿ? ನಂಗೆ ತುಂಬಾ ಇಷ್ಟ ಅಂದ್ರೆ ಚಿತ್ರಾನ್ನ.
ಚಿತ್ರಾನ್ನ ಈರುಳ್ಳಿ ಎಲ್ಲ ಹಾಕಿ ಹೌದು ಚಿತ್ರಾನ್ನ ಮೈ ಫೇವ್ರೆಟ್ ಆಲ್ ಟೈಮ್ ಫೇವ್ರೆಟ್ ಡೈಲಿ ಕೊಟ್ರು ತಿಂತೀನಿ ಸೊ ಅಮ್ಮ ಅದನ್ನ ಕಲ್ಸ್ಕೊಟ್ಟಿದ್ದಾರೆ ಅದನ್ನ ತಿಂತೀನಿ ಸೊ ಶೂಟಿಂಗು ತಂದ್ಬಿಡ್ತೀರಾ ಚಿತ್ರಾನ್ನ ಶೂಟಿಂಗು ಅಂದ್ರೆ ಇರುತ್ತೆ ಒಂದೊಂದೇ ಅಲ್ಲೇ ಅವತ್ತು ತುಂಬಾ ಖುಷಿ ಆಗುತ್ತೆ ಫಸ್ಟ್ ನನ್ನೇ ಕರ್ದು ಕೊಡ್ತಾರೆ ತಿನ್ನು ಅಂತ ತಗೊಂಡ್ ಹೋಗ್ತೀನಿ ನಾನು ಮಾಡಿದಾಗ ಓಕೆ ಸೊ ಓದ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ನೀವು ಅಪಾರ್ಟ್ ಫ್ರಮ್ ಆಕ್ಟಿಂಗ್ ನಾನು ಓದ್ತಾ ಇದ್ದೀನಿ ನಾನು BE ಮಾಡ್ತಾ ಇದ್ದೀನಿ ಬಿ ಎಷ್ಟನೇ ಸೆಮ್ ಎಷ್ಟನೇ ಇಯರ್ ಫಸ್ಟ್ ಇಯರ್ ಇದು ಫಸ್ಟ್ ಸೆಮ್ ಕಂಪ್ಲೀಟ್ ಆಯ್ತು ನೀವು 3 ವರ್ಷ ಇದೆ ಹೌದು ಅದ್ರ ಜೊತೆಗೆ ಇದನ್ನು ಮಾಡ್ಬೇಕು ಅಮ್ಮಂಗ್ ತುಂಬಾ ಇಂಟ್ರೆಸ್ಟ್ ನನ್ನನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ ಓಕೆ ಸೊ ಅವ್ರಿಗೋಸ್ಕರನೇ ನಾನು ಏನೇ ಮಾಡಿದ್ರು ಅವ್ರಿಗೋಸ್ಕರನೇ ಮಾಡೋದು ಅಮ್ಮನ್ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಇಂಟ್ರೆಸ್ಟ್ ಇದೆ ಸೊ ನಿಮ್ಗೂ ಇಂಟ್ರೆಸ್ಟ್ ಇದೆ ಈಗ ನನಗ್ ತುಂಬಾ ಇಂಟ್ರೆಸ್ಟ್ ಇತ್ತು ಬಟ್ ನಂಗೂ ಒಂದ್ ಕೇಳಕ್ ಒಂದ್ ಭಯ ಆಯ್ತು ಅಮ್ಮ ನಾನು ಮಾಡ್ತೀನಿ ಇಂಜಿನಿಯರಿಂಗ್ ಬೇರೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತಿದ್ರು ಸೊ ಕೇಳಕ್ ಒಂದ್ ಭಯ ಆಯ್ತು ಮಾಡ್ತೀನಿ ಅಂತ ಬಟ್ ಕೇಳಿದ ತಕ್ಷಣ ಒಪ್ಕೊಂಡ್ರು ನನ್ ಲಕ್ ಯಾವ ಬ್ರಾಂಚ್ IS ಸೊ ಸಕ್ಕ ಟೈಮ್ ಕೊಡ್ಬೇಕಾಗತ್ತೆ ಎರಡಕ್ಕೂ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಈಗ ತಾನೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಬೇರೆ ಅಲ್ಲ ಮಾಡ್ಬೇಕು ಟೀಚರ್ಸ್ ಎಲ್ಲ ತುಂಬಾ ಕೋಪರೇಟ್ ಮಾಡ್ತಿದ್ದಾರೆ ನೋಟ್ಸ್ ಎಲ್ಲ ಕೊಟ್ಕೊಳ್ಸೋದು ಅದೆಲ್ಲ ಮಾಡ್ತಾರೆ ಸೊ ಅದರಿಂದ ಹೋದ್ವಿ ಈಗ ನೀವು ತಗೊಳ್ಳಿ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಅಂಡ್ ಇಲ್ಲಿ ರೆಡಿ ಆಗ್ತಾ ಇದೆ. ಓಕೆ ಇದು ಇವಾಗ ಬಾಯ್ಲ್ ಆಗಿದೆ. ಓಕೆ ಆಫ್ ಮಾಡ್ಕೊಳ್ಳೋಣ. ಒಂದು ಕಪ್ ಕೊಟ್ರೆ ಇದನ್ನ ಹಾಕೊಂಡ್ಬಿಟ್ಟು ಓಕೆ ಸೊ ಕಾರ್ನ್ ರೆಡಿ ಆಗಿದೆ. ಕಾರ್ನ್ ಈ ಚಾಟ್ಗೆ ಚಾಟ್ ರೆಡಿ ಆಗ್ಬೇಕೀಗ. ಒಂದು ಪ್ಲೇಟ್ ಕೊಡ್ಲಾ? ದೊಡ್ಡ ಪ್ಲೇಟ್ ಕೊಡ್ಲಾ? ಇದು ಕೊಡ್ಲಾ? ಹಾ ಸರಿ, ಅವಳು ಮಾಡ್ತಾಳೆ. ಸರಿ, ನನಗೂ ಇದು ಬರುತ್ತೆ ಮಾಡೋದಕ್ಕೆ. ನಾನು ಮಾಡ್ತೀನಿ, ಅವಳು ಮಾಡ್ಲಿ. ಯಾರು ಚೆನ್ನಾಗಿ ಮಾಡ್ತಾರ ಅದನ್ನ ನೀವು ಹೇಳ್ಬೇಕು. ಆದ್ರೆ ಚೀಟಿಂಗ್ ಮಾಡಬಾರ್ದು. ನಾನ್ ಚೀಟಿಂಗ್ ನಂಗೆ ಪಾಪ ನಂದಿನಿ ಅಲ್ವಾ? ಓಕೆ ಅಮ್ಮ, ನೀನೇ ಸರಿ. ಓಕೆ, ನೀವು ದಯವಿಟ್ಟು ಸ್ಟಾರ್ಟ್ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಪ್ಲೇಟ್ ಇನ್ನೊಂದು ಕೊಡಿ ನನಗೆ. ಓಕೆ, ದೊಡ್ಡ ಪ್ಲೇಟೇ ಕೊಟ್ಟೆ. ಆಮೇಲೆ ಒಬ್ರಿಗೆ ಚಿಕ್ಕದು ಒಬ್ರಿಗೆ ದೊಡ್ಡದು. ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ಕೋಬಾರ್ದಲ್ಲ. ಫಸ್ಟ್ ಇದನ್ನ ಹೋಲ್ ಮಾಡ್ಕೊಳ್ಳೋಣ. ಈ ಪೂರಿನ ಸ್ವಲ್ಪ ಕಾಂಪಿಟೇಷನ್ ಇಬ್ರು ಕಾಪಿ ಮಾಡ್ಬಿಡ್ಬೋದಲ್ಲ ಒಬ್ರನ್ನ. ಹಾಕೋ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆ ಕೈ ರುಚಿ. ಹೌದು, ಜೊತೆಗೆ ಬೈಕೊಂಡ್ ಮಾಡೋರ್ದು ಒಂಥರ ಇರುತ್ತೆ, ನಕ್ಕೊಂಡ್ ಮಾಡೋರ್ದು ಒಂಥರ ಇರುತ್ತೆ. ಅಂದ್ರೆ ಅವ್ರು ಸ್ವಲ್ಪ ಬೇರೆ ಏನಾದ್ರು ಜಾಸ್ತಿ ಆದ್ರೆ ಅದು ಬೇರೆನೆ ಟೇಸ್ಟ್ ಕೊಡ್ಬೋದೇನೋ ಆ ತರ. ನಾನ್ ಸಾಫ್ಟ್ ಇರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಕಡಿಮೆ ಹಾಕೊಡ್ತೀನಿ. ಸ್ಪೂನ್ ಕೊಡಿ. ಓಕೆ, ಸೊ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಏನ್ ಮಾಡ್ತೀರಾ? ಬೇಗ ಮೀಟ್ ಮಾಡ್ತಿರ್ತೀರಾ ಆಫನ್ ಆಗಿ? ತುಂಬಾ ಕಾಲೇಜ್ ಮುಗಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಅಂದ್ರೆ ನಾವು ಮತ್ತೆ ಫ್ರೆಶ್ ಅಪ್ ಆಗಿ ಅಲ್ಲಿ ಒಂದು ಚಾಟ್ ಇದು ಹಂಗಿದೆ ಗಾಂಧಿ ಬಜಾರಲ್ಲಿ. ಅಲ್ಲಿ ಫಸ್ಟ್ ಮೀಟ್ ಆಗ್ತೀವಿ. ಎಲ್ಲ ಬೇಬಿಕಾರ್ನ್ ಮಂಚೂರಿ ಮತ್ತೆ ಬೇಬಿಕಾರ್ನ್ ಬಜ್ಜಿ ಫೇವ್ರೆಟ್ ಅಂದ್ರೆ ಫೇವ್ರೆಟ್. ಅವರು ಹೇಳ್ಬೇಕಂದ್ರೆ ನಮ್ಮಿಂದಾನೇ ಇಂಪ್ರೂವ್ ಆಗ್ಬಿಟ್ರು ಅನ್ಸುತ್ತೆ. ಹೋಗಿದ್ದ ಒಂದು 5 ಮೆಂಬರ್ಸ್ ಇವಾಗ ಡೈಲಿ ನಮ್ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಹೋಗ್ತಿರ್ತಾರೆ. ಅವ್ರು ನಾವು ಹೋದಾಗೆಲ್ಲ ಫ್ರೀನೇ, ಬೇಡ ಮೇಡಮ್ ದುಡ್ಡು ಬೇಡ ಅಂತಾರೆ. ಅಯ್ಯೋ ಬೇಡ ತಗೊಳ್ಳಿ ಅನ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವ್ರ ಗ್ರಾಟಿಟ್ಯೂಡ್ ಮೆಚ್ಚಬೇಕು ನಿಜವಾಗ್ಲು. ಅಲ್ಲ ಸ್ವಲ್ಪ ಹೋಗ್ತಾ ಅಡ್ರೆಸ್ ಕೊಟ್ಟೋಗಿ ನಾವು ಟೇಸ್ಟ್ ನೋಡಿ. ಸೀರಿಯಸ್ಲಿ ನೀವ್ ಅಲ್ಲಿ ಹೋದ್ರೆ ದಿನಾಲೂ ಹೋಗ್ತೀರಾ. ಅಡಿಕ್ಷನ್ ಎಲ್ಲ ಆಕ್ಚುಲಿ ಕಾಲೇಜ್ ನಲ್ಲಿ ಎಲ್ಲಾರ್ಗು ಒಂದೊಂದು ಅಡ್ಡ ಅಂತ ಆಗ್ಬಿಡುತ್ತೆ. ಕ್ಲಾಸ್ ಮುಗ್ತಾ ಅಥವಾ ಬಂಕ್ ಹಾಕಾದ್ರೂ ಒಂದ್ ರೌಂಡ್ ಹೋಗಿ ಅಲ್ಲೊಂದ್ಸಲ ಒಂದ್ ದಿನದಲ್ಲಿ ಒಂದ್ಸಲ ಅಲ್ಲಿ ತಿನ್ಕೊಂಡ್ ಬಂದ್ರೆ ಒಂಥರ ಮೈಂಡ್ಗೆ. ಇವಾಗೆಲ್ಲ ಏನಾಗಿದೆ ಅಂದ್ರೆ ಮೆಕ್ಡಿ, KFC ಅದೆಲ್ಲ ನಾರ್ಮಲ್ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಫುಲ್ ಕ್ರೌಡ್ ಇರುತ್ತೆ. ಸೊ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಅಲ್ಲಿ ಒಂದ್ ವಾತಾವರಣನು ಹೇಗಿದೆ ಅಂದ್ರೆ ಪಾರ್ಕ್ ಇದೆ. ಪಾರ್ಕ್ ಪಕ್ಕ ಇರೋದ್ರಿಂದ ಅದೊಂಥರ ಕೂಲ್ ಅನ್ಸುತ್ತೆ. ಓಕೆ, ಅಲ್ಲೆಲ್ಲ ಹೋಗ್ಬಿಟ್ಟು ಮ್ಯೂಸಿಕ್ ಬೇರೆ ಬೇರೆ ಜಂಕ್ ಫುಡ್ ಎಲ್ಲ ತಿನ್ನೋದಕ್ಕಿಂತ ಇಲ್ಲಿ ಅವರು ಹೆಲ್ದಿ ಆಗು ಮಾಡ್ತಾರೆ. ಲೇಡಿ ಮಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಮ್ಮ, ಚಾಟ್ಸ್ ಹೆಲ್ದಿ ಆಗಿರುತ್ತೆ. ಸೀರಿಯಸ್ಲಿ ಚೆನ್ನಾಗಿ. ಇವಾಗ ನಾವು ಹೆಲ್ದಿಯಾಗಿ ಮಾಡ್ಕೊಡ್ತಿದೀವಿ ಅಲ್ವಾ, ಸೊ ಹಾಗೆ ಇರತ್ತಲ್ಲೂ. ಓಕೆ, ಹೋಗ್ಲಿ ಬಿಡ್ರಿ ಪಾಪ, ಚಿಕ್ಕವ್ರು ಬಿಟ್ಕೊಡ್ಬೇಕಪ್ಪ ನೀವು ಅವಾಗವಾಗ. ಕೇಳಿಸ್ಕೊಂಡ್ಯಾ ನಿಶಾ? ಸ್ವಲ್ಪ ಶೂಟಿಂಗ್ ಅಲ್ಲಿ ಹೆಂಗೆ ಟೈಮ್ ಪಾಸ್ ಆಗತ್ತೆ? ಶೂಟಿಂಗ್ ಅಲ್ಲಿ ಎಲ್ಲಾ ಸೀನಲ್ಲೂ ನೀವು ಇಲ್ದೇ ಇದ್ದಾಗ ಏನ್ ಮಾಡ್ತೀರಿ ಅಲ್ಲಿ ಕುತ್ಕೊಂಡು? ಇವಳಂತೂ ಚೆಸ್ ಆಲ್ವೇಸ್. ಹೌದಾ? ಅಯ್ಯೋ ನನ್ ಜೊತೆಗೆ ಯಾರು? ಅವ್ರ ಜೊತೆಗೆ ಮೊಬೈಲ್.
ಅಲ್ಲಲ್ಲ ಚೆಸ್ ಆಡೋದು ಅದೇ ಮೊಬೈಲ್ ಅಲ್ಲಿ. ಓ ಓಕೆ ಮೊಬೈಲ್ ಗೇಮ್ ಯಾವಾಗ್ಲೂ ಅದ್ರಲ್ಲಿ ಇರ್ತಾಳೆ. ಅದ್ರಲ್ಲೂ ನಾನ್ ಸೋತೆ ಬೇಜಾರ್ ಮಾಡ್ಕೊಳ್ಳೋದು, ನಾನ್ ಗೆಲ್ಬೇಕಿತ್ತು. ಆ ಮೊಬೈಲ್ಗೂ ಬೈತಾಳೆ, ಯಾಕೆ ನೀನ್ ಗೆದ್ದೆ, ನಾನ್ ಗೆಲ್ಬೇಕಿತ್ತು ಅಂತ. ಅವ್ರಂತರ ಅವ್ರು ಬಹಳ ಹಠವಾದಿ ಅನ್ಸುತ್ತೆ. ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿರ್ತಾಳೆ ಸೆಟ್ಟಿಗೆ ಬಂದ ತಕ್ಷಣ. ಓಕೆ ಈ ನಡುವೆ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಆಕ್ಚುಲ್ ಆಗಿ ನನ್ ಕ್ಯಾರೆಕ್ಟರ್ ಅಲ್ಲ ಅದು. ನಾನ್ ಪ್ಲೇ ಮಾಡ್ತಾರ ಕ್ಯಾರೆಕ್ಟರ್ ನಾನಲ್ಲ, ಆಕ್ಚುಲ್ ಆಗಿ ಅಲ್ಲಕ್ಕೆ ಅಲ್ಲ, ಆಪೋಸಿಟ್. ಹೌದು. ಬಟ್ ಹೆಂಗಾಗ್ಬಿಟ್ಟಿದೀನಿ ಅಂದ್ರೆ ಕೂತಿರ್ಬೇಕಾದ್ರೆ ಸುಮ್ನೆ ಹಿಂಗೆ ಎಕ್ಸ್ಪ್ರೆಷನ್ಸ್ ಕೊಡೋದು, ಇವಳು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಎಲ್ಲದನ್ನೆಲ್ಲ. ಏನೇ ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ? ಆಕ್ಚುಲಿ ನೀವು ಕಂಪ್ಲೇಂಟ್ ಅಂತ ತಗೊಳ್ದಿದ್ರೆ ಒಂದು ಕಾಂಪ್ಲಿಮೆಂಟ್ ಕೊಡ್ತೀನಿ. ಹೇಳಿ ಏನಂತ. ಅಲ್ಲ ಆಕ್ಚುಲಿ ನಿಮ್ಮ ಫೀಚರ್ಸ್ ಇದೆಯಲ್ಲ ಅದು ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಿಜವಾಗ್ಲೂ ಅಫ್ಕೋರ್ಸ್ ಎದುರಿಗೆ ಮಾತಾಡಿದಾಗ ಯು ಆರ್ ಟೋಟ್ಲಿ ಡಿಫ್ರೆಂಟ್, ಅದು ಬೇರೆ ವಿಷಯ. ಬಟ್ ಆನ್ ಸ್ಕ್ರೀನು ಆಸ್ ಅ ವ್ಯಾಂಪ್ ಆರ್ ವಿಲಿನಿಶ್ ಲುಕ್ ಇದೆಯಾ ಸಖತ್ ಒಪ್ಪುತ್ತೆ ಅನ್ಸುತ್ತೆ ನಿಮ್ಗೆ ಆ ಕ್ಯಾರೆಕ್ಟರ್. ನಿಮಗೂ ಅಷ್ಟೇ ಸ್ವೀಟ್ ಆ್ಯಂಡ್ ಸೋಬರ್ ಕ್ಯಾರೆಕ್ಟರ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಇಷ್ಟ್ರ ಮಧ್ಯೆ ನಿಮ್ಮಿಬ್ರಿಗೂ ಒಂದು ಕಾಂಪಿಟೇಷನ್, ಇದಕ್ಕೆ ಏನೇನು ಹಾಕಿದ್ರಿ ಅಂತ ನಾನು ನೋಡ್ಕೊಂಡಿಲ್ಲ. ಸೊ ಹೇಳ್ತೀರಾ ಒಂದ್ಸಲ? ಫಸ್ಟು ಅದೇ ಹೋಲ್ ಮಾಡಾದ್ಮೇಲೆ ಆನಿಯನ್ ಎಲ್ಲ ಸ್ವಲ್ಪ ಹಾಕೊಂಡಿದೀವಿ, ಕ್ಯಾರೆಟ್ ಹಾಕೊಂಡಿದೀವಿ, ಸೇವ್ ಹಾಕೊಂಡಿದೀವಿ, ಸ್ವಲ್ಪ ಹಾಕೋಬೇಕು. ಸೊ ಇಲ್ಲಿ ತನಕ ಇಷ್ಟೇ ಹಾಕಿರೋದು? ಇಷ್ಟೇ ಹಾಕಿರೋದು. ಇನ್ನು ನಾನು ಮಾತು ಕಮ್ಮಿ ಮಾಡ್ತೀನಿ, ಕೆಲಸ ಜಾಸ್ತಿ ಮಾಡೋಣ. ಪಾಪ ಜನಗಳಿಗೂ ಗೊತ್ತಾಗ್ಲಿ ನಾವ್ ಏನ್ ಹಾಕ್ತಿದೀವಿ ಅಂತ. ಪಾಪ ಆಮೇಲೆ ಅವ್ರು ಮಾತಾಡಿ ನಾವ್ ಏನ್ ಹಾಕಿದೀವಿ ಅಂತ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಇವಾಗ ನೆಕ್ಸ್ಟ್ ಚಿಲ್ಲಿ ಪೌಡರ್ ಇನ್ನೊಂದು ಸ್ಪೂನ್. ಚಿಲ್ಲಿ ಪೌಡರು ನಿಮಗ್ ಖಾರ ಇಷ್ಟ ಆದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು, ಹಾಕ್ಬೋದು. ಯಾಕಂದ್ರೆ ನನಗ್ ಖಾರ ಇಷ್ಟ. ನಂದು ಆಲ್ಮೋಸ್ಟ್ ಆಗ್ತಾ ಇದೆ. ನನಗೆ ಗ್ರೀನ್ ಕಲರ್ ಇನ್ನೊಂದ್ ಕಲರ್ ಇದೆಲ್ಲ ಆ ಪ್ಲೇಟ್ ಕೊಡಿ. ಇದಾ? ಅದ್ ಬೇಡ, ಇನ್ನೊಂದು ಅಲ್ಲಿ ಇದಾ? ಅದೇ ಕೊಡಿ. ತುಂಬಾ ಫಾಸ್ಟ್ ಇದೆಯಾ ನಿಶಾ? ನೋಡಿ ಕಾಂಪಿಟೇಷನ್ ಬೇಗ ಬೇಗ. ಹಂಗಾದ್ರೆ ಯಾರು ಫಸ್ಟ್ ಕೊಡ್ತಾರ ಅವ್ರು ವಿನ್ನರ್ ಅಂತಾನೆ ಕನ್ಸಿಡರ್ ಮಾಡಲ್ಲ. ಸಾಲ್ಟ್ ಸ್ವಲ್ಪ ಹಾಕೊಳ್ಳೋಣ. ಓಕೆ, ತುಂಬಾನೇ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ, ತುಂಬಾ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ಸೊ ನಿಮ್ ಫ್ರೆಂಡ್ಸ್ ಯಾರು ಬಂದಿದಾರ ಶೂಟಿಂಗ್ ನೋಡೋದಕ್ಕೆ ಇಲ್ಲಿ ತನಕ? ಅವ್ರು ಬೈತಿರ್ತಾರೆ ಕರ್ಕೊಂಡು ಹೋಗು ಅಂತ. ಬರೀ ಔಟ್ಡೋರ್ ಶೂಟ್ ಆಗಿರೋದ್ರಿಂದ ಕರ್ಕೊಂಡು ಹೋಗಿಲ್ಲ. ಒಂದಿನ ಕರ್ಕೊಂಡು ಹೋಗ್ಬೇಕು. ಸೊ ಈ ಔಟ್ಡೋರ್ ಶೂಟಿಂಗಿಗೆಲ್ಲ ಯು ಆರ್ ನಾಟ್ ಯೂಸ್ ಟು ಮಚ್ ಅಲ್ವಾ? ಸೊ ಹೇಗೆ ಅನ್ಸುತ್ತೆ ಆ ಬಿಸಿಲಲ್ಲಿ ನಿಲ್ಲೋದು, ಇದು ಮಾಡೋದು? ಸೀರಿಯಸ್ಲಿ ನಂತರ ಹತ್ತಿರೋರು ಫೀಲ್ ಮಾಡ್ಕೊಂಡ್ರು ಯಾರು ಇಲ್ಲ ಅನ್ಸುತ್ತೆ. ಡೈಲಿ ಮನೆಗೆ ಹೋಗೋದು, ಅಮ್ಮ ಬಿಸಿಲು, ಅಮ್ಮ ಕೈ, ಅಮ್ಮ ನಿನ್ಗಿಷ್ಟ ಆಯ್ತಲ್ವಾ, ನೀನ್ ಇಷ್ಟಪಟ್ಟೋದಲ್ವಾ, ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಅನ್ಬಿಟ್ಟು. ಆಕ್ಚುಲಿ ನಮ್ದು ಪ್ರೊಫೆಷನ್ ಬೈ ಚಾಯ್ಸ್ ಅಲ್ವಾ, ಸೊ ಹಾಗಾಗಿ ಕೆಲವು ಕಾಂಪ್ರಮೈಸಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಕೆಲವ್ರು ಅನ್ಕೋತಾರೆ ಓ ಸೀರಿಯಲ್ ಟಿವಿ ಮುಂದೆ ಆರಾಮಾಗಿರ್ತಾರೆ ಅಂತ, ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ವೆರಿ ಹಾರ್ಡ್ ವರ್ಕಿಂಗ್ ಅಂತಾನೆ ಹೇಳ್ಬೇಕು. ಐನೋ ಅಲ್ವಾ? ಹೌದು, ನಾನು ಹಾಗೆ ಅನ್ಕೊಂತಿದ್ದೆ. ಬಿಕಾಸ್ ನನ್ಗೆ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಬಿಸಿಲು ಅಂತಿದೆ. ಆಮೇಲೆ ಬಿಸ್ಲಾ, ಓಕೆ ಫೈನ್. ನೆಕ್ಸ್ಟ್ ಡೇ ಇಲ್ಲಿ ಟ್ಯಾನ್ ಆದ್ರೂ ಏನಾದ್ರ ಕಡೆ ಗಮನನೇ ಹೋಗಿರಲ್ಲ, ಹಂಗಿರುತ್ತೆ. ಇವಳು ಆಕ್ಚುಲಿ ಹ್ಯಾಂಡ್ ಮ್ಯಾಚ್ ಮಾಡ್ಕೊಂಡಿರೋಳು. ನನಗ್ ಕೇಳೋಳು, ನೀನ್ ಮಾಡ್ಕೊಳಲ್ವಾ? ಓ ಟ್ಯಾನ್ ಆಗುತ್ತೆ ಕಣೆ, ಹಂಗ್ ಮಾಡ್ಕೊಳಲ್ವಾ, ನೀನ್ ಮಾಡ್ಕೊಳಲ್ವಾ? ನಾನು ಎಲ್ಲಾನು ಕೇರಿಂಗ್ ತೋರಿಸ್ತೀನಿ ಅವಳಿಗೆ, ನೀನ್ ಚೆನ್ನಾಗಿರ್ಬೇಕಂತ. ನಾನು ಲೈಕ್ ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ ಅಷ್ಟೊಂದು. ಆಮೇಲೆ ಅವಳಿಗೆ ಅಂದ್ರೆ ಇವಾಗ ಅವಳಿಗೆ ರಿಯಲೈಸ್ ಆಗ್ತಾ ಇದೆ. ಎಷ್ಟ್ ದಿನ ಅಂತ ಹಂಗ್ ಮಾಡಕ್ಕಾಗತ್ತೆ? 3 ವರ್ಷ ಸೀರಿಯಲ್ ನಡೆದ್ರೆ 3 ವರ್ಷನೂ ಸ್ವಲ್ಪ ಈಸ್ಟರ್ನ್ ಚಾಟ್ ಮಸಾಲ ಹಾಕೋಣ ಎಲ್ಲದಕ್ಕೂ. ಸೊ ಈಸ್ಟರ್ನ್ ಚಾಟ್, ಹೌದು, ಅಲ್ಲಿ ಆಗೇ ಹೋಯ್ತು. ಹಲೋ, ಅವ್ರು ಫಾಸ್ಟ್ ಮಾಡಿದ್ರು, ನಾನು ಲೇಟಾಗಿ ಮಾಡಿದ್ರು ನಾನು ಚೆನ್ನಾಗಿ ಲೇಟಾಗಿ ಮಾಡಿದ್ರು ಲೇಟೆಸ್ಟ್ ಆಗಿ ಚೆನ್ನಾಗಿ ಮಾಡ್ತೀರಾ. ಡಿಫ್ರೆಂಟ್ ಆಗಿರ್ಬೇಕಲ್ವಾ? ಇದು ಮೂವೀಸ್ ನೋಡ್ತೀರಾ? ಹಾ, ಇವಾಗ ಶುರು ಮಾಡಿದೀನಿ ನೋಡಕ್ಕೆ. ಮುಂಚೆ ಇರ್ಲಿಲ್ಲ? ನಾನಂತೂ ನಾನು ಹೇಳ್ತೀನಲ್ಲ, ನಾನು ಟಿವಿ ನೋಡೋದು ತುಂಬಾ ಕಡಿಮೆ. ನನ್ಗೆ ಆಗದ್ದೇ ಇಲ್ಲ. ಇವಾಗ ಏನಂದ್ರೆ ಸರ್ ಸ್ವಲ್ಪ ಜಾಸ್ತಿ ನೋಡು, ಟಿವಿ ನೋಡು, ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡು, ಬೇರೆಯವರು ನಮ್ಮ ಸುವರ್ಣ ಚಾನಲ್ ಅಲ್ಲಿ ಯಾರ್ಯಾರು ಮಾಡ್ತಾರೆ ಅವ್ರದೆಲ್ಲ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಅದೆಲ್ಲ ನೋಡ್ಕೊ ಅಂತ ಹೇಳ್ತಾರೆ. ನೋಡಕ್ ಒಂದಿನ ಕುತ್ಕೊಂಡೆ, ತುಂಬಾ ಕಷ್ಟ. ಕರೆಕ್ಟ್. ಜೊತೆಗೆ ಇನ್ನೊಂದೇನು ಅಂದ್ರೆ ಬರ್ತಾ ಇರೋ ಪ್ರತಿಯೊಂದು ಧಾರಾವಾಹಿಗಳ ಕಥೆನೂ ಬೇರೆ ಬೇರೆ ತರಾನೇ ಇದೆ. ಅಂಡ್ ನಮ್ಮ ಚಾನೆಲ್ ನಲ್ಲಿ ಒಂದ್ ಸೀರಿಯಲ್ಗೂ ಇನ್ನೊಂದ್ ಸೀರಿಯಲ್ಗೂ ಸಖತ್ ಕಾಂಪಿಟೇಷನ್ ಅಂತ ಅನಿಸ್ತಾ ಇರುತ್ತೆ. ಅಂಡ್ ಎಲ್ಲರೂ ಹೊಸಬ್ರೆ, ಎಲ್ಲರೂ ಆಲ್ಮೋಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇರೋರೆ ಈ ಟೈಟಲ್ ರೋಲ್ಗಳನ್ನೆಲ್ಲ. ಸೊ ನಿಮ್ಮ ಜವಾಬ್ದಾರಿ ತುಂಬಾನೇ ಇದೆ, ತುಂಬಾ ಪ್ರೆಷರ್ ಇರುತ್ತೆ ಅಲ್ವಾ ನಿಮ್ ಮೇಲೆ? ತುಂಬಾನೇ ಇದೆ. ಕರ್ಡ್ಗೆ ಸ್ವಲ್ಪ ಶುಗರ್ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಬಟ್ ಚೆನ್ನಾಗಿರುತ್ತೆ. ಓಕೆ, ಬಟ್ ನಾವು ಹಂಗೆ ಡೈರೆಕ್ಟ್ ಆಗಿ ಹಾಕ್ಬಿಟ್ವಿ. ನಾವು ರೆಡಿ ಇದೀವಿ. ನೀವ್ ರೆಡಿ ಇದ್ದೀರಾ? ಬಿಡಿ, ಒಟ್ಟಿಗೆ ಟೇಸ್ಟ್ ನೋಡೋಣ. ಈಗ ಅಷ್ಟರಲ್ಲಿ ಮೆತ್ತಗಾಗ್ಬಿಡತ್ತಪ್ಪ, ಆಮೇಲೆ ಮೋಸ ಇದು ಮಾಡಂಗಿಲ್ಲ.
ನಾನು ಹೇಳಿದ್ದೀನಿ ಇವಾಗಲೇ ಮೆತ್ತಗಾದ್ರೆ ನಂಗೆ ಯಾರು ಕೇಳಂಗಿಲ್ಲ. ಇಲ್ಲ ನಾನು ಕೇಳಲ್ಲ. ನಂದು ಆಯ್ತು ಆಯ್ತಾ? ಲಾಸ್ಟ್. ಸರಿ, ನೀವು ಫೈನಲ್ ಗಾರ್ನಿಶಿಂಗ್ ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತೀನಿ. ಬ್ರೇಕ್ ತಗೊಂಡು ಬನ್ನಿ. ಮಾಡಿ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಬೇಗ ಒಂದು ಬ್ರೇಕ್ ತಗೊಂಡು ಬನ್ನಿ. ಅಷ್ಟರಲ್ಲಿ ಇಬ್ರು ಮಾಡಿರೋ ಕಾರ್ನ್ ದಹಿ ಪುರಿನಲ್ಲಿ ಯಾವ್ದು ಸೂಪರ್ ಆಗಿದೆ ಅಂತ ನಾನು ತಿನ್ಬಿಟ್ಟು ಹೇಳ್ತೀನಿ. ಸೊ ಟೇಕ್ ದಿಸ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಏನ್ ಮೇಡಮ್ ಇನ್ನೂ ಸೇವ್ ಆಗ್ತಾ ಇದೀರಾ? ಮುಗೀತು. ಓಕೆ, ಒಂದು ಚಿಕ್ಕ ಪ್ಲೇಟ್ ಕೊಡಿ. ಚಿಕ್ಕ ಪ್ಲೇಟ್. ಓಕೆ, ಇಲ್ಲ ಹಾಕಿದ್ದೀನಿ ಆಲ್ರೆಡಿ. ಪಾಪ ಅವ್ರು ನಿಜವಾಗ್ಲೂ ಪೇಷನ್ಸ್ ಇದೆ. ಅವಾಗ್ಲೇ ಮಾಡಿ ಹಿಡ್ಕೊಂಡು ನಿಂತಿದ್ದಾರೆ ಪಾಪ ಅವರು. ಇವಾಗ ಮೆತ್ತಗಾಗಿದೆ, ಅದಾಗಿದೆ, ಇದಾಗಿದೆ ಅಂದ್ರೆ ಇಲ್ಲ, ನಾನು ಏನು ಹೇಳಲ್ಲ. ಆನೆಸ್ಟ್ ಫೀಡ್ಬ್ಯಾಕ್ ಕೊಡ್ತೀನಿ ನಾನು. ಓಕೆ, ಸೊ ಎಲ್ಲ ಕೌಂಟ್ ಆಗುತ್ತೆ. ಓಕೆ, ಸೊ ನೀವು ನನ್ನ ಹತ್ರ ಇದ್ದೀರಾ. ಸೊ ಫಸ್ಟ್ ನಿಮ್ದೇ ಟೇಸ್ಟ್ ನೋಡ್ತೀನಿ. ಜೊತೆಗೆ ಅವ್ರದ್ದು ಪಾಪ ಮೆತ್ತಗಾಗ್ಬಿಟ್ಟಿರುತ್ತಲ್ಲ ಒಂದು ಸ್ವಲ್ಪ. ಇಲ್ಲ ಚೆನ್ನಾಗಿರುತ್ತೆ. ಸುಮ್ಮನಿರಿ, ಹಾಗೆ ಹೇಳ್ಬಿಡಿ. ಆಮೇಲೆ ಅಷ್ಟೇ ನನ್ನನ್ನು ಹೊರಗಡೆ ಹೋದ್ಮೇಲೆ ಆಮೇಲೆ ರೀಕ್ಯಾಪ್ ನೋಡಿ ಪ್ಲೀಸ್ ಒಂದ್ಸಲ ನನಗೋಸ್ಕರ. ಓಕೆ, ಚೆನ್ನಾಗಿದ್ಯಾ? ಫಸ್ಟ್ ಟೈಮ್ ಮಾಡ್ಕೊಡ್ತಾ ಇದೀನಿ ನನ್ನ ಕೈಯಿಂದ ಬೇರೆಯವ್ರಿಗೆ. ಸಾಕು. ಏನ್ ಮಜಾ ಇದೆ. ಹೌದು, ತಿನ್ಬಿಡಿ, ಹೇಳ್ಬಿಡಿ ರಿಸಲ್ಟ್. ಥ್ಯಾಂಕ್ ಯು. ಚೆನ್ನಾಗಿದೆ. ಅದು ನಿಮ್ಮ ಮನಸ್ಸು ತುಂಬಾ ಧಾರಾಳ ಅನ್ಸಿದೆ. ಹೌದು, ಎಲ್ಲ ಚೆನ್ನಾಗಿ ಹಾಕಿದ್ದೀರಾ. ಇದ್ರಲ್ಲಿ ಖಾರ ಉಪ್ಪು ಎಲ್ಲ ಸೂಪರ್ಬ್ ಆಗಿದೆ. ಅದ್ರಲ್ಲಿ ಮೊಸರು ದಾಳಿಂಬೆ ಜಾಸ್ತಿ ಚೆನ್ನಾಗಿದೆ. ಒಟ್ನಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಇಬ್ರದ್ದು ಅಲ್ಟಿಮೇಟ್ ಆಗಿದೆ. ನಾನು ಒಪ್ಪಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್. ಇಬ್ರದ್ದು ಅಲ್ಟಿಮೇಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೆಂಡಿ ಫ್ರೈ ಚೆನ್ನಾಗಿತ್ತು. ಅದು ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ, ಇಲ್ಲಿ ಬಂದಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸೀರಿಯಲ್ ಚೆನ್ನಾಗಿ ಓಡ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಲ್ವೇಸ್. ಅವ್ರೇನು ಹೇಳೋದು, ಸೂಪರ್ ಆಯ್ತು ಬನ್ರಿ. ಅವಳ ಮುಂದೆ ಏನೋ ಆಕ್ಚುಲಿ ಪಾಪ ಇದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ ಅಂತ ಹೇಳ್ಬೇಕು. ಕ್ವಾಂಟಿಟೀಸ್ ತಾನೆ. ಎಲ್ಲ ಸೂಪರ್ ಆಗಿದೆ. ದಯವಿಟ್ಟು ಕಾರ್ನ್ ದಹಿ ಪುರಿ ಮಾಡ್ರಪ್ಪ, ಇಲ್ಲಾಂದ್ರೆ ನಾನು ಹೊಡ್ಸ್ಕೊತೀನಿ. ನಂತರ ಮಾಡಕ್ಕೆ ಹೇಳಿ. ಇವ್ರ ಥರನೇ ಮಾಡ್ರಪ್ಪ. ಫಸ್ಟ್ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಕಾರ್ನ್ ದಹಿ ಪುರಿ ಮಾಡುವ ವಿಧಾನ: ಪೂರಿನ ಹೀಗೆ ಹೋಲ್ ಮಾಡಿ ಹಾಕಿ, ಮಾಮೂಲಿ ನೀವೆಲ್ಲರೂ ನೋಡಿರ್ತೀರಿ. ಮೊದಲಿಗೆ ಕಾರ್ನ್ ಹಾಕೋಣ, ಬೇಯಿಸಿರೋ ಕಾರ್ನ್ ಹಾಕ್ಬೇಕು. ಆಮೇಲೆ ಚಾಟ್ ಮಸಾಲ ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಅದ್ರ ಜೊತೆಗೆ ಖಾರದ ಪುಡಿ ಹಾಕೋಣ ಸ್ವಲ್ಪ. ಆಮೇಲೆ ಈರುಳ್ಳಿ, ಇದು ತುರಿದಿರೋ ಕ್ಯಾರೆಟ್ ಇದೆಯಲ್ಲ ಅದನ್ನು ಹಾಕಬೇಕು. ಆಮೇಲೆ ಸಕ್ಕರೆ ಹಾಕೋಣ. ಲಾಸ್ಟಲ್ಲಿ ಈ ದಹಿ ಇರುತ್ತಲ್ಲ, ಆಮೇಲೆ ಗಾರ್ನಿಷಿಗೆ ಇದು ದಾಳಿಂಬ್ರೆ ಇದೆಯಲ್ಲ ಅದ್ರ ಮೇಲೆ ಹಿಂಗೆ ಹಾಕ್ಬೇಕು. ಬೇಸ್ಲಿ ನಾವು ಸೇವ್ ಹಾಕಲೇಬೇಕು. ಸೇವ್ನ ಹಿಂಗೆ ಹಾಕ್ಬೇಕು. ಇದನ್ನು ಫ್ಲೇವರು ಕೊಡುತ್ತೆ, ಟೇಸ್ಟು ಕೊಡುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನಿಶಾ, ನೀವಿಲ್ಲಿ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಸ್ನೇಹ ಬೆಳೆದಿದ್ದು ಇವತ್ತು. ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿರೋದು. ಇಟ್ ವಾಸ್ ರಿಯಲಿ ನೈಸ್ ಮೀಟಿಂಗ್ ಯು ಆ್ಯಂಡ್ ಹೋಪ್ ವಿ ಕೀಪ್ ಇನ್ ಟಚ್. ಸೊ ನಮ್ಮ ಕೈಲಿ ಏನೇನು ಸೋಷಿಯಲ್ ಸರ್ವಿಸ್ ಆಗುತ್ತೋ ನಾವು ಅದಕ್ಕೆ ಮುಂದೆ ನಿಮ್ಮನ್ನು ಜಾಯ್ನ್ ಆಗ್ತೀವಿ. ಬಿಕಾಸ್ ಐ ಆಮ್ ರಿಯಲಿ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಆಲ್ ದಿಸ್. ಸೊ ನಮ್ಮ ಸ್ನೇಹ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ, ಸೊ ನಿಮ್ಮನ್ನ ಥ್ಯಾಂಕ್ ಯು ವೆರಿ ಮಚ್. ಸುವರ್ಣ ವಾಹಿನಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾವಾಗ ನಾನು ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು. ಈಗ ಕಾರಂಜಿಯಲ್ಲಿ ನನ್ನನ್ನು ಮತ್ತೆ ಅವ್ರ ಪರಿವಾರಕ್ಕೆ ಸೇರಿಸ್ಕೊಂಡಿದ್ದಾರೆ. ಇಟ್ಸ್ ಲೈಕ್ ಆಲ್ವೇಸ್ ಮೈ ಫ್ಯಾಮಿಲಿ ಓನ್ಲಿ. ದಯವಿಟ್ಟು ಎಲ್ಲರೂ ಕಾರಂಜಿ ನೋಡಿ, ಎಲ್ಲರೂ ನೋಡಬೇಕು ದಯವಿಟ್ಟು. ಆ್ಯಂಡ್ ನನ್ನನ್ನು ನಮ್ಮ ಎಲ್ಲ ಕಾರಂಜಿ ಟೀಮ್ನ, ಲಕ್ಷ್ಮೀನ, ಅನನ್ಯನ, ಧಾಮಿನಿನ ಮರಿಬಾರ್ದು. ನೋಡಬೇಕು, ಇನ್ನಷ್ಟು ಪ್ರೋತ್ಸಾಹನ ಕೊಡಬೇಕು ಅಂತ ಕೇಳ್ಕೊತೀವಿ. ವಂಡರ್ಫುಲ್. ಖಂಡಿತ ನಿಮ್ಮ ಸೀರಿಯಲ್ ತುಂಬ ಚೆನ್ನಾಗಾಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡ್ಸು, ರೆಸಿಪೀಸು ಎಷ್ಟು ಮಜವಾಗಿತ್ತು ಅಂತ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ. ಹಾಗೆ ಒಳ್ಳೆ ಮೆಮರೀಸ್ನ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮುಂದಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸಂಚಿಕೆಯಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ